ಸಾಡೆಲೋ ಬಾಣೋ ಆಗೋದವಲ್ಲ ದೇವೋ ಲೋಕ ಸೋಡೆಲೋ ಬಾಣೋ ದೇವೋ ಲೋಕ ಸೋಡೆಲೋ ಬಾಣೋ ಅಂದ್ರೆ ದೇವಲೋಕ ಬಿಡೋದು. ಹಾ, ಪಾಂಡವರಲ್ಲ ಅರ್ಜುನ ಇಲ್ಲ, ಅವರು ಬಾಣ ತೆಗೆದು ದೇವಲೋಕಕ್ಕೆ ಬಿಡೋದು. ಬಿಟ್ರ ಮೇಲೆಲ್ಲ ಅಗ್ನಿ ಕಂಬ ಅಂತೇಳಿ ಒಂದಿರುತ್ತೆ, ಅದಕ್ಕೆ ಇದಾಗುದು. ಹಾಗೆ ಅಂದ್ರೆ ಪೌರಾಣಿಕ ಕಥೆನ ನಿಮ್ಮ ಭಾಷೆಲಿ ಹೇಳ್ತೀರಾ? ಕುಡುಬಿ ಭಾಷೆನ? ಅದಕ್ಕೆ ನೀವು ಮಾತನಾಡೋ ಭಾಷೆಲಿ ಇದೆಯಾ? ನಾವು ನಮ್ಮ ಭಾಷೆ ಮಾತಾಡ್ತೇವೆ, ಕುಡುಬಿ ಭಾಷೆನೇ ಮಾತಾಡ್ತೀರಿ. ಕುಡುಬಿ ಹಾಡೆ ಕಾಯ ಮಾಡಿದ್ರೆ ನಾವು ಮಹಾಭಾರತ ರಾಮಾಯಣ ಇದ್ದು ಸಂಬಂಧಪಟ್ಟದ್ದೇ ಹಾಡು ಮಾಡುತ್ತೆ, ಬೇರೆ ಹಾಡು ಮಾಡೋಕ್ಕಿಲ್ಲ. ಅಂದ್ರೆ ಉದಾಹರಣೆಗೆ ರಾಮನ ಕಥೆ ಕೆಲವು ಇರುತ್ತೆ, ಇಲ್ಲ ಪಾಂಡವರ ಸಂಬಂಧಪಟ್ಟ ಕತೆ, ಪಾಂಡವರ ವನವಾಸವಾದ್ದು ಅಥವಾ ಇದ್ದದ್ದು ಅದು ಸಂಬಂಧಪಟ್ಟದ್ದು, ಇಲ್ಲ ರಾವಣ ಸೀತೆ ಕದ್ಕೊಂಡದ್ದು ವಾಪಸ್ ಕರ್ಕೊಬಂದು, ಅದೆಲ್ಲ ಹಾಡು ರೂಪಲ್ಲಿ ಹೇಳುತ್ತೆ ನಾವು. ಅಂದ್ರೆ ನಮ್ಮಲ್ಲಿ ಹಳಿಯರ ಮುಂಚೆ ಹೇಳಿಕೊಡ್ತಾರೆ ನಮ್ಗೆ. ಅಂದರೆ ನಮ್ಗೆ ತುಂಬ ಒಂದು ವರ್ಷ ಇತ್ತು, ನಾವು ಮುಂಚೆ ಗೊತ್ತಿಲ್ಲ. ಈಗ ಹಳಿಯರ ಎಲ್ಲ ಹೇಳಿಕೊಡ್ತಾರೆ ಮನೆಗೆ ಇದ್ದಾರಲ್ಲ, ನಾವು ಅದು ಬಿಡುಗಡೆ ಮುಂದೆ ಮಕ್ಕಳಿಗೆ ಹೇಳಿಕೊಡ್ತಾ ಇರ್ತೀವಿ. ಟೀಮ್ ಮಾಡಿ ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ಅದು ಬಿಡು ನಾನು ಮಂದರ್ತಿ, ಉಡುಪಿ ಹತ್ರ ಮಂದರ್ತಿ. ಲಿಪಿ ಇಲ್ಲ, ನಾವು ಕನ್ನಡದಲ್ಲಿ ಹಾಡು ಬರೆಯೋದು ಮಕ್ಕಳಿಗೆ ಬೇಕಾ ಕನ್ನಡದ ಬರೆದು ಕೊಡ್ತಾ. ಅಂದರೆ ನಮ್ಮ ಭಾಷೆಯಲ್ಲೇ ಕನ್ನಡದ ಲಿಪಿ ಕನ್ನಡದಲ್ಲಿ ಮಾಡಿ ಕೊಡುತ್ತೆ. ಹಾ, ಮಕ್ಕಳಿಗೆ ಕನ್ನಡ ಓದಿಕೆ ಕಲ್ಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಓದಿಕೆ ಕಲ್ಕಂದ್ರೆ ನಮ್ಮ ಒಂದು ಹೇಳ್ತಾರೆ ಹಾಡ್ರ ಮೇಲೆ ಮಕ್ಕಳ ಕಲಿತು ಮಕ್ಕಳು. ಎಲ್ರಿಗೂ ನಮಸ್ಕಾರ ಅನ್ನಕ್ಕೆ ಏನಂತಾರೆ? ಹಗಟಿ ಎಲ್ಲ ಅಂದ್ರೆ ನಮಸ್ಕಾರ ಎಲ್ಲರೂ ಒಟ್ಟಿಗೆ ಅಂತ ಬಂದ್ರೆ ಮತ್ತೆ ಸಕ್ಕಡಿ ಎಲ್ಲುವೆ ಅಂತಂದ್ರೆ ಹಗ್ಗಟಿ ಎಲ್ಲುವೆ ಅಂತಂದ್ರೆ ಬಂದ್ರೆ ಅಂದ್ರೆ ಎಲ್ಲರೂ ಬಂದ್ರೆ ಅಂತ. ಊಟ ಆಯ್ತಾ? ಊಟ ಥ್ಯಾಂಕ್ ಯು ಸರ್. ನೀವು ಅಂದ್ರೆ ಹಾಲಕ್ಕಿ ಪುಕ್ಕದ ಬದಲು ನೀವು ಇದನ್ನ ಹಾಕಿದ್ದೀರಿ. ನಮಗೆ ಪ್ರೋಗ್ರಾಮ್ ತಗೊಂಡು ಬರೋ ಕಷ್ಟ ಆಗ್ತಲ್ಲ, ಹೋಳಿಯಲ್ಲಿ ಇದು ಮಾಡೋದಿಲ್ಲ, ಹೋಳಿ ಹೆಚ್ಚಿ ಅದೇ ಯೂಸ್ ಮಾಡುತ್ತೆ ನಾವು. ಇದೀಗ ಪ್ರೋಗ್ರಾಮ್ ತಗೊಂಡು ಕಷ್ಟ ಆಗ್ತದೆ. ನಾವು 12 ವರ್ಷ ಟೀಮ್ ಮಾಡಿದ್ದೀವಿ. ಈಗ ಮುಂಚೆ ಟೀಮ್ ಇಲ್ಲ, ಅಂದರೆ ಈ ಹೋಳಿ ಅಂದ್ರೆ ಬೇರೆ ಟೈಮ್ ಆಚರಿಸೋಕ್ಕಿಲ್ಲ. ನಾವು ಟೀಮ್ ಮಾಡಿ ಅದಕ್ಕೆ ಸಂಬಂಧಪಟ್ಟರಲ್ಲ, ಈ ಉಳಿದೊಳಗೆ ಎಲ್ಲ ಬೇರೆ ಸಪ್ರೇಟ್ ಮಾಡಿ ಅದಕ್ಕೆ ಸಪ್ರೇಟ್ ರೂಮ್ ಕಟ್ಟಿ ಅದರೊಳಗೆ ಇಟ್ಟಿರೋದು. ಇದನ್ನ ಹೋಳಿ ಯೂಸ್ ಮಾಡೋದಿಲ್ಲ, ಹೋಳಿ ವಸ್ತುನ ಇದಕ್ಕೆ ಯೂಸ್ ಮಾಡೋದಿಲ್ಲ. ಇದಕ್ಕೆ ನೀವು 5 ದಿನ ಉಪವಾಸ ಇರ್ತೀರಾ? ಉಪವಾಸ ಅಂತಾರೆ ಅಂದರೆ ನಾವು ಹೋಳಿ ಆಚೆ ಮುಂಚೆ ಒಂದು 6 ತಿಂಗಳು ಮುಂಚೆ ಒಂದು ತುಳಸಿ ಪೂಜೆ ಮಾಡ್ತೀವಿ. ಅಂದರೆ ಎಲ್ಲ ಮನೆ ತುಳಸಿ ಕಟ್ಟಿರೋದಿಲ್ಲ ನಮ್ದು. ಒಂದು ಗುರಿಕರ ಮನೆ ಇರುತ್ತೆ, ಒಂದು ಏರಿಯಾದಲ್ಲಿ ಒಂದು ಗುರಿಕರ ಮನೆ ಇರುತ್ತೆ. ಆ ಗುರಿಕರ ಮನೆ ಮಾತ್ರ ತುಳಸಿ ಕಟ್ಟಿರುತ್ತೆ. ಅಲ್ಲಿ ತುಳಸಿ ಪೂಜೆ ಮಾಡಿ ಅಲ್ಲಿ ಸ್ಟಾರ್ಟ್, ಅಲ್ಲಿ ನಾವು ಈ ಐಟಮ್ ಎಲ್ಲ ತೆಗಿತೆ, ಅಲ್ಲಿಂದ ಈ ಗುಂಟೆ ತೆಗಿತ್ತೆ, ಕುಣುಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಹೋಳಿ ಹಬ್ಬಕ್ಕೆ ಒಂದು 5-20 ಕೋಲಾಟ ಶುರು ಮಾಡ್ತಾರೆ. ಕೋಲಾಟ ಈ ಗುಂಟೆ ಒಟ್ಟಿ ಕೋಲಾಟ ಇತ್ತು. ಮತ್ತೆ ಆ ಕೋಲಾಟ ಇದೆ ಸಣ್ಣ ಹಾಡೆ. ಕೋಲಾಟ ಸ್ಟಾರ್ಟ್ ಮಾಡಿದ್ರೆ ಗುಂಟೆ ಹಾಡಿ ಕುಣ್ಕಟ್ಟಿಲ್ಲ. ಅದು ಕುಣಿತದ ಏಕಾದಶಿ ಫಸ್ಟ್ ದಿನ ಹೊರಡುತ್ತೆ. ನಾವು ಮೇಳ ಹೊರಗೆ ಹೊರಟು ಮುಂಚಿನ ಸಾಯಂಕಾಲ ಅವ್ರ ಮನೆಗೆಲ್ಲ ಎಣ್ಣೆ ಸ್ನಾನ ಮಾಡಿ ಬೇರೆ ಪೂಜೆ ಸಣ್ಣ ಪುಟ್ಟ ಪೂಜೆ ಇರುತ್ತೆ, ಅದರ ಪೂರೈಸಿ ಹೊಳೆ ವಿಷ ತೆಗಿತಲ್ಲ. ನಾವು ತೆಗೆದು ವಿಷಯ ಎಲ್ಲ ಹಾಯ್ಕೊಂಡು ಬೆಳಿಗ್ಗೆ ಬೇಗ ಮಾಡಿದ್ರೆ ಮನೆ ಹಾಕ್ತಾರೆ, ಗುರಿಕರ ಮನೆ ಹಾಕ್ತಾರೆ. ಗುರಿಕರ ಮನೆ ಹೋದ್ಮೇಲೆ ಅಲ್ಲಿ ಬೇರೆ ಕಾರ್ಯಕ್ರಮ ಇರುತ್ತೆ, ದೇವತಾ ಕಾರ್ಯಕ್ರಮ ಬೇರೆ ಇರುತ್ತೆ. ಅದು ಪೂರೈಸಿ ಅಲ್ಲಿಂದ ಹೊರಗೆ ಹೊರಡುತ್ತೆ. ಈಗ ಗುಂಟೆ ಹೊಡಿತಾರಲ್ಲ, ಇದಕ್ಕೊಂದು ಗುರು ಅಂಗಡಿ ಇರುತ್ತೆ. ಎಲ್ಲರೂ ಗುಂಟೆ ಹೊಡೆದ ಮೇಳ ಎಲ್ಲರೂ ಹೇಗೆ ಮಾಡಿ ಹಾಕಂಗಿಲ್ಲ, ಆ ಗುರಿಕಾರರೇ ಮಾಡೋದು, ಅದೊಂದು ಶಾಸ್ತ್ರ ಮಾತ್ರ. ಅವ್ರು ಅದನ್ನು ಹೊರಗೆ ತಂದ ಮೇಲೆ ಮತ್ತೆ ಬೇರೆ ಎಲ್ಲ ಹೊಡಿತಾರಲ್ಲ ಮನೆಗೆ. ಅಂದರೆ 5 ದಿನ ಪುನಃ ವಾಪಸ್ ನಮ್ಮ ಮನೆ ಬರಲಿಕ್ಕಿಲ್ಲ ನಾವು. ಈ ಹೊರಟ ನಂತರ ಇನ್ನು ಪುನಃ ಈಗ ಅವ್ರ ಮನೆಗೆ ವಾಪಸ್ ಬಂದು ನಾಳೆ ಹಿಂದೆ ಅದೆಲ್ಲ ಪೂಜೆ ಮಾಡಿ ಇದು ಮಾಡಿ ಕಾಮದಾನ ಮಾಡಿದ ಮೇಲೆ ನಮ್ಮ ಮನೆ ಬರಲ್ಲ. ಅಲ್ಲಿ ನಮ್ಮ ಮನೆ ಬರಲಿಕ್ಕಿಲ್ಲ, ಬೇರೆ ಬೇರೆ ಊರಿಗೆ ಹೊತ್ತು ಅಲ್ಲಿ ಊಟ ದಿವಸ ಎಲ್ಲ ಮಾಡ್ತಾರೆ ಅವ್ರಿಗೆ. ನಮ್ಮ ಜಾತ್ರೆ ಮನೆ ಹೊತ್ತು ಊಟ ದಿವಸ ಮಾಡ್ತಾರೆ. ಓಕೆ, ಅಂದ್ರೆ ಕಾಮದಹನ ಒಂದು ಕಾಮನ್ ಫ್ಯಾಕ್ಟ್ ಇದೆ. ಈಗ ಆಡಿಂದ ಯೂಸ್ ಮಾಡ್ತಾರೆ, ಮುಂಚೆ ಉಡೋದು ಯೂಸ್ ಮಾಡ್ತಿದ್ರು. ಮುಂಚೆ ಉಡ ಯೂಸ್ ಮಾಡ್ತಿದ್ರು, ಈಗ ಆಡಿಂದ ಯೂಸ್ ಮಾಡ್ತಿದ್ವಿ. ಆಡು ಯೂಸ್ ಮಾಡ್ತಾರೆ. ಗುಮ್ಟಿ ಚಿತ್ರ ಸಂದೇಶ್ ಶೆಟ್ಟಿ ಆಚರಿ ನಮ್ಮ ಸ್ನೇಹಿತರು, ಹಾಗೆ ಪ್ರೊಡ್ಯೂಸರ್, ಆಮೇಲೆ ಸ್ನೇಹಿತರಾದ್ರು. ಸೊ ಇದರ ಲಿರಿಕಲ್ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಲಿರಿಕಲ್ ವಿಡಿಯೋ ರಿಲೀಸ್ ಮಾಡುವ, ಆಮೇಲೆ ಮಾತನಾಡುವ. ಥ್ಯಾಂಕ್ ಯು. ಸಿನಿಮಾ ಪ್ರೇಕ್ಷಕರಿಗೆ ಇದನ್ನ ಪರಿಚಯಿಸಬೇಕು. ಈ ಕಾಂತಾರ ಬಂದು ಹಿಟ್ ಆದ್ಮೇಲಂತೂ ಸರ್ಗೆ ಆ ಕನಸು ಇನ್ನ ಬೇಗ ನಾನು ಅದನ್ನ ತೆರೆ ಮೇಲೆ ತರಬೇಕು ಅಂತ ಆಸೆ ಇತ್ತು. ಹಾಗೆ ಅವರು ಈಗ ನಿಮ್ಮ ಮುಂದೆ ತಂದಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ತುಂಬ ಚೆನ್ನಾಗಿ ಬಂದಿದೆ. ಕುಡುಬಿ ಅನ್ನೋ ಒಂದು ಸಮುದಾಯದವರು ಆ ಗುಮ್ಟಿ ಅನ್ನೋ ಒಂದು ಏನು ಆಚರಣೆ ನಡೀತಾ ಇದೆ, ಅದು ಹೇಗೆ ನಡೀತಾ ಇದೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹಾಗೆ ಒಂದು ಜನಾಂಗದವರು ಅವರ ಸಮುದಾಯ ಬಿಟ್ಟು ಇನ್ನೊಂದು ಯಾವುದೋ ಪೇಟೆಗೆ ಏನೋ
ಕಾಣದ ಕನಸುಗಳನ್ನ ಹುಡ್ಕೊಂಡು ಹೋದಾಗ ಅಲ್ಲಿ ಏನೇನ್ ತೊಂದರೆಗಳಾಗುತ್ತೆ ಅದನ್ನ ಉಳಿಸ್ಬೇಕು ಅಂತ ಒಬ್ಬ ಪಾತ್ರದ ಕಥೆಯ ನಾಯಕ ಹೇಗೆ ಅದಕ್ಕೆ ಹೋರಾಡ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಡೈರೆಕ್ಟರ್ ಸರ್ಗೆ. ನನ್ನ ಇನಾಮ್ದಾರ್ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೆ. ಈ ಸಿನಿಮಾದಲ್ಲೂ ನನ್ನ ಟ್ಯಾಲೆಂಟ್ ನ ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಆವತ್ತಿಂದ ಇವತ್ತಿನ ತನಕ ನನ್ನನ್ನು ಬೆಂಬಲಿಸ್ತಾ ಕತ್ತಲೆ ಕೋಣೆಯಿಂದ ಹಿಡಿದು ಇವತ್ತು ಗುಂಟಿ ತನಕ ನನ್ನನ್ನು ಬೆಂಬಲಿಸ್ತಾ ಬಂದಿರುವಂತಹ ನನ್ನ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ನನ್ನ ಒಂದಿಷ್ಟು ಸಿನಿಮಾಗಳನ್ನ ನಾನು ನಿರ್ದೇಶನ ಮಾಡೋದಲ್ಲದೆ ಒಂದಿಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ ಡೈರೆಕ್ಟರ್ಗಳಿದ್ದಾರೆ ಇಲ್ಲಿ, ಅವರಿಗೂ ಕೂಡ ನನ್ನ ವಂದನೆಗಳು. ಇವತ್ತು ನಾನು ಗುಂಟಿ ಸಿನಿಮಾದ ಬಗ್ಗೆ ಮೊದಲನೇ ಕನಸು ಹೊತ್ತು ಬರಲಿಕ್ಕೆ ಕಾರಣ ನನ್ನ ನಿರ್ಮಾಪಕ ವಿಕಾಸ್ ಎಸ್ ಶೆಟ್ಟಿ ಅವರು. ಈ ಕಥೆಯನ್ನ ಮಾಡಲಿಕ್ಕೆ ನಾನು ಕಾರಣಭೂತನಲ್ಲ, ಅವರೇ. ಯಾಕಂತ ಹೇಳಿದ್ರೆ ಅವ್ರದ್ದು ಮಂದರ್ತಿ ಹತ್ರ ಉಡುಪಿ ಜಿಲ್ಲೆಯವರವರು. ಆ ಭಾಗದಲ್ಲಿ ಜಾಸ್ತಿ ಗುಂಟಿ ಸಮುದಾಯದವರು ಇರೋದ್ರಿಂದ ನನ್ನಕ್ಕಿಂತ ಹೆಚ್ಚು ನಾನು ನಕ್ಸಲ್ ಪೀಡಿತ ಪ್ರದೇಶ ಮಧೂರು ಕೊಲ್ಲೂರು ಭಾಗದವನು. ನಮ್ಮ ಕಡೆ ಈ ಗುಂಟಿ ಆಚರಣೆ ಕಮ್ಮಿ. ಅಂದ್ರೆ ನಮ್ದು ಒಂದೇ ಜಿಲ್ಲೆಯಾದ್ರೂ ಕೂಡ ನಾವು ಸ್ವಲ್ಪ ಮಲ್ನಾಡು ತಪ್ಪಲು ಪ್ರದೇಶದವರು. ಆ ಗುಂಟಿ ಬಗ್ಗೆ ನಾವು ಮೊದಲೆಲ್ಲ ವರದಿಗಳನ್ನ ಮಾಡ್ತಾ ಇದ್ವಿ. ಮಾಧ್ಯಮದಲ್ಲಿ ವರದಿಗಾರನಾಗಿರುವಾಗ ಪ್ರತಿ ವರ್ಷ ಹೋಳಿ ಹಬ್ಬಕ್ಕೆ ಅದನ್ನ ವರದಿಗಳನ್ನ ಮಾಡ್ತಾ ಇದ್ದೀನಿ. ಅದರ ಆಳ ಗೊತ್ತು, ಅಂತರ ಗೊತ್ತು, ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರಗಳು ಗೊತ್ತು. ಈ ವಿಚಾರಗಳನ್ನ ಇಟ್ಟುಕೊಂಡು ಇದ್ರ ಬಗ್ಗೆ ಏನೋ ಮಾಡಬೇಕು ಅನ್ಕೊಂಡಿದ್ದೆ. ಅದೇ ಟೈಮಿಗೆ ನನ್ನ ವೇವ್ಲೆಂತಿಗೆ ಹಿಡಿಸುವಂತ ಒಬ್ಬ ನಿರ್ಮಾಪಕ ಅವರಾಗಿ ಅವರು ಆತ್ಮೀಯರು, ಅವರು ಸಂದೇಶ ಒಂದು ಕೆಲಸ ಮಾಡಿ ಈ ಗುಂಟಿ ಬಗ್ಗೆ ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಂತಾನೆ ಅವರು ಕನ್ಸೊತ್ತಿದ್ದು. ಪ್ರಸ್ತುತ ಚಿತ್ರರಂಗದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಾನು ಹೇಳಿದೆ, ಅಣ್ಣ ಅಷ್ಟು ಬಗ್ಗೆ ದೊಡ್ಡದಾಗಿ ಆಲೋಚನೆ ಮಾಡೋದು ಬೇಡ, ಚಿತ್ರರಂಗ ಸರಿ ಹೋಗ್ಲಿ, ಹಾಕಿದ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಚಿತ್ರರಂಗಕ್ಕಿದೆ. ನಾವು ನಿಧಾನವಾಗಿ ಮಂದಗತಿಯಲ್ಲಿ ಹೋಗೋಣ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಇವತ್ತಿನ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ, ಅದು ಸರಿಯಾದ ಮೇಲೆ ಸಿನಿಮಾ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ, ಇದೇನು ಜಾಸ್ತಿ ತಲೆಗೆಡಿಸ್ಕೊಳ್ಳುವಂಥದ್ದು ಏನಿಲ್ಲ ಅಂತ ಹೇಳಿ ಕೈ ಹಾಕಿದ್ವಿ. ಆದರೂ ಕೂಡ ಒಂದು ಹಂತಕ್ಕೆ ಸಿನಿಮಾ ಬಜೆಟ್ ಕೊಟ್ಟಿದ್ದಾರೆ. ಆ ಭಾಗದ ಕಲ್ಚರ್ ಬಗ್ಗೆ, ಆ ಭಾಗದ ವಿಚಾರಗಳ ಬಗ್ಗೆ ಒಂದು 2 ತಿಂಗಳು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವರದನ್ನ ಇಂಚಿಂಚು ಮಾಹಿತಿಯನ್ನ ಕೊಟ್ಟು ಕುಡುಬಿ ಸಮುದಾಯದ ಜನರುಗಳ ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಮಂದರ್ತಿಯಲ್ಲಿರುವಂತಹ ಹೆರಿಮನೆಗೆ ಹೋಗಿ, ಅಂದ್ರೆ ಕೂಡುಕಟ್ಟು ಅಂತ ಇರುತ್ತೆ, ಆ ಕೂಡುಕಟ್ಟಿಗೆ ಹೋಗಿ ಅವರ 48 ಕೂಡುಕಟ್ಟನವರ ಜೊತೆಗೆ ಮಾತನಾಡಿ, ಅಲ್ಲಿ ಬೇರೆ ಬೇರೆ 2 ವಿಂಗ್ ಇದೆ ಅವ್ರ ಜೊತೆ ಕೂಡ ಮಾತನಾಡಿ, ಅವರು ಮಲ್ಲಿಕಾರ್ಜುನ ಆರಾಧನೆ ಮಾಡಿಕೊಂಡು ಬಂದಿರುವ ಪದ್ಧತಿ ಬಗ್ಗೆ ತಿಳ್ಕೊಂಡು, ಗೋವಾದಲ್ಲಿ ಪೋರ್ಚುಗೀಸರ ದಾಳಿ ಆಗತ್ತೆ, ದಬ್ಬಾಳಿಕೆ ಆಗತ್ತೆ, ಆ ದಾಳಿ ದಬ್ಬಾಳಿಕೆಯಿಂದ ಏನು ಮಾಡೋದು ಅಂತ ತೋಚದೆ ಕರಾವಳಿಯತ್ತ ಮುಖ ಮಾಡಿದಂತಹ ಈ ಕುಡುಬಿ ಸಮುದಾಯ ತುಂಬಾ ಮುಗ್ಧ ಜನ. ಕರಾವಳಿಯಲ್ಲಿ ರಾಜಮನೆತನದ ಆಶ್ರಯನ ಪಡೆದುಕೊಳ್ತಾರೆ. ಹಿಂದೆಲ್ಲ ರಾಜಮನೆತನದ ಪದ್ಧತಿ ಇತ್ತು, ನಮ್ಮ ಕರಾವಳಿ ಭಾಗದಲ್ಲ ಎಲ್ಲ ಕಡೆನೂ ಇತ್ತು. ಅಲ್ಲಿ ಆ ಭಾಗದಲ್ಲಿ ಆಶ್ರಯನ ಪಡ್ಕೊಂಡು ಅಲ್ಲಲ್ಲಿ ತಮ್ಮ ಕುಲಕಸುಬನ್ನ ಮಾಡಿಕೊಂಡು ಆ ಕುಲಕಸುಬಿನ ಜೊತೆಗೆ ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಬೇಕು ಅನ್ನುವ ಒಂದು ದೃಢ ನಿರ್ಧಾರದಲ್ಲಿ ಅವರ ಹೋರಾಟ ಇವತ್ತು ಕೂಡ. ಆವಾಗ ವೇದಿಕೆಯಲ್ಲಿ ನಮ್ಮ ಗುಂಟಿ ಸಮುದಾಯದ ಸೋದರರಿಬ್ರು ಮಾತಾಡ್ತಾ ಇರುವಾಗ ನಿಮಗೆ ಅನಿಸ್ತಿರ್ಬೇಕು ಎಷ್ಟು ಮುಕ್ತತೆ ಅವರಲ್ಲಿದೆ, ಕಲ್ಮಶ ಇಲ್ಲ. ಅಂದ್ರೆ ಆ ಕತೆ ಮಾಡುವಾಗ್ಲೂ ಕೂಡ, ಅವ್ರ ಮನೆಗೆ ಹೋಗುವಾಗ್ಲೂ ಕೂಡ ಅವರು, ನೀವು ಸಿನಿಮಾ ಮಾಡೋದಾದ್ರೆ ಅಡ್ಡಿಲ್ಲ, ನಾನ್ ವೆಜ್ ಬಿಟ್ಟು ಬರಬೇಕು, ನಾವು ಮಲ್ಲಿಕಾರ್ಜುನನ ಆರಾಧನೆ ಮಾಡ್ತೀವಿ, ನೀವು ಖಾಲಿ ಚಪ್ಪಲೆ ಹಾಕ್ಬಾರ್ದು, ಹೀಗೆಲ್ಲ ವಿಚಾರಗಳನ್ನ ನಮ್ಗೆ ಹೇಳಿದ್ರು. ಅವ್ರ ಜೊತೆಗೆ ನಮ್ಮ ಇಡೀ ತಂಡ, ಇವರಂತೂ ಭಟ್ರು, ನಾನ್ ವೆಜ್ ತಿನ್ನಲ್ಲ, ನಮ್ಗಂತೂ ಡೈಲಿ ನಾನ್ ವೆಜ್ ಬೇಕು, ಶೆಟ್ರು ನಾವು. ಹಾಗಾಗಿ ನಮ್ಗೆ ಒಂದಿನ ಮೀನಿಲ್ಲ ಚಿಕನ್ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. 45 ದಿನ ಅವ್ರ ಜೊತೆಗೆ ನಾವು ಎಲ್ಲ ಕೆಲಸಗಳನ್ನ ಮಾಡಿದ್ವಿ. ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ವಿ. ಇದು ಕೇವಲ ಒಂದು ಸಿನಿಮಾವಲ್ಲ, ನಮ್ಮ ಭಾವನೆ, ಭಾವನಾತ್ಮಕವಾದ ನಮ್ಮ ಸಂಬಂಧ.
ಕೇವಲ ಸಿನಿಮಾ ಅಂತ ಹೇಳಿ ನಾವು ಇದನ್ನ ಮಾಡಿಲ್ಲ. ಸಿನಿಮಾ ಎಂಟರ್ಟೈನ್ ಮಾಡುತ್ತೆ, ಬಟ್ ಭಾವನಾತ್ಮಕವಾಗಿ ನಾವು ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಮಾಡಿದಾಗ ಅದನ್ನ ಕಥಾರೂಪಕವಾಗಿ ಅದನ್ನ ನಾವು ಹೇಳಿದಾಗ ಅದು ನಮ್ಗೆ ತುಂಬಾ ಎಮೋಷನ್ ಆಗುತ್ತೆ. ಈ ಸಿನಿಮಾದ ಟ್ಯಾಗ್ ಲೈನ್ ಹೇಳ್ತಿದ್ದಂಗೆ ಇದು ಸಂಸ್ಕೃತಿಯ ಸದ್ದು ಅಂತ. ನಮ್ಮ ಕರಾವಳಿ ಭಾಗದಲ್ಲಿ ಅನೇಕ ಜನಪದ ಸಂಸ್ಕೃತಿಗಳಿದೆ, ಕಲೆಗಳಿದೆ, ಆಚಾರಗಳಿದೆ, ವಿಚಾರಗಳಿದೆ. ಹಾಗೆ ಈ ಗುಂಟಿಯು ಕೂಡ ಒಂದು ವಾದ್ಯ, ಒಂದು ತಬಲ ಹೆಂಗೆ ನಾವು ಹೇಳ್ತೀವಿ ಬೇರೆ ಭಾಗದಲ್ಲಿ, ಇದು ಕೂಡ ಒಂದು ವಾದ್ಯ. ಮಣ್ಣಿನ ಮಡಿಕೆಯ ಮೇಲೆ ಒಂದು ಚರ್ಮದ ಹೊದಿಕೆಯನ್ನ ಇಟ್ಟಿರುವಂತ ಒಂದು ವಾದ್ಯ. ಇವರದೇ ಆದ ಒಂದು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಇವರು ಹಕ್ಕಿ ಪುಕ್ಕಗಳನ್ನ ಹೇಗೆ ತೆಗಿತಾರೆ, ಒಂದು ಹಕ್ಕಿಗೂ ಕೂಡ ನೋವು ಮಾಡದೆ ಅವ್ರು ಹಾಕಿರುವಂತ ಗರಿಯನ್ನ ಹೇಗೆ ತೆಗಿತಾರೆ ಅನ್ನೋ ವಿಚಾರಗಳು. ಗಮ್ಮನ್ನ ಇಟ್ಟು ಹಕ್ಕಿ ಪುಕ್ಕಗಳನ್ನ ತೆಗಿತಾರೆ. ಆ ಹಕ್ಕಿ ಇಂಥ ದಿನ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ಸೂಕ್ಷ್ಮತೆ ಈ ಜನಾಂಗದಲ್ಲಿದೆ. ಇವೆಲ್ಲವೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಮಗೆ ಅಚ್ಚುಕಟ್ಟಾಗಿ ನೀಟಾಗಿ ಈ ಜನಪದ ಕಲೆಯನ್ನ ಯಾವ ರೀತಿ ಹೆಣೆಯಬೇಕು, ಈ ಕಥೆಯನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರಲ್ಲಿ ನಮ್ಮ ಒಂದು ಹಂತಕ್ಕೆ, ನಮ್ಮ ವಿವೇಚನೆಗೆ ತಕ್ಕಂಗೆ ನಾವು ಮಾಡಿದ್ದೀವಿ. ಎಲ್ಲರೂ ಬೆಂಬಲಿಸಿ. ಇನಾಮ್ದಾರ್ ಅನ್ನೋ ಒಂದು ಕಮರ್ಷಿಯಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇರೆ, ಗುಂಟಿ ಅನ್ನುವ ಒಂದು ಸಂಸ್ಕೃತಿಯ ಸದ್ದು ಇನ್ನೊಂದು ಆಯಾಮ. ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು ಅಂತ ಇದ್ದಾರೆ. ಹಾಗಾಗಿ ನಾವು ಗುಂಟಿ ಹೊತ್ತು ಬಂದಿದ್ದೀವಿ. ಗುಂಟಿ ಸದ್ದನ್ನ ನಾವು ಮಾಡ್ತೀವಿ. ಆ ಸದ್ದಿಗೆ ನೀವು ಧ್ವನಿಯಾಗಿ, ಹಾಡು ಮತ್ತೆ ಸದ್ದು ಎರಡು ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಗೀತದ ರಸಮಂಜರಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಮಾತಾಡ್ಲಿಕ್ಕೆ ಸುಮಾರು ಜನ ಇದ್ದಾರೆ, ಅವ್ರದೆಲ್ಲರಿಗೂ ಒಂದು ನಿಮಿಷ ಪರಿಚಯ ಮಾಡ್ಕೊಡ್ತೀನಿ. ಆ ಕಡೆ ಕೂತ್ಕೊಂಡಿರೋರು ಹಿರಿಯ ನಟರು, ರಂಗಭೂಮಿ ರಘು ಪಾಂಡೇಶ್ವರು, ನಮ್ಮ ಆತ್ಮೀಯರು. ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನವರೆಗೂ ನನ್ನ ಜೊತೆಗೆ ಜರ್ನಿ ಮಾಡ್ತಾ, ತಪ್ಪುಗಳನ್ನ ತಿದ್ದಿ ಹೇಳ್ತಾ ನಮ್ಮನ್ನ ಬೆಂಬಲಿಸ್ತಾ ಬಂದಿದ್ದಾರೆ. ಹಾಗೆ ದುಂಡಿ ಮೋಹನ್ ಸರ್ ಅವರು, ಆ ದುಂಡಿ ಅಂತ ಹೇಳಕ್ ಬರೋಣ ಒಂದೊಂದ್ಸಲ, ಅದು ಸುಮಾರು ಸಲ ಸ್ಪೆಲ್ಲಿಂಗ್ ಕರೆಕ್ಷನ್ ಆಗಿದೆ. ಮೋಹನ್ ಸರ್ ಅವರು ಸಂಗೀತ ನಿರ್ದೇಶಕರು, ಸಾಹಿತ್ಯವನ್ನ ಕೂಡ ಉಣಬಡಿಸಿದವರು ಅಂತೂ. ನಮ್ಮ ನಾಗೇಶ್ ಅವರೆಲ್ಲರಿಗೂ ಪುಷ್ಪವನ್ನು ಕೊಡಬೇಕು. ನಮ್ಮ ಲಕ್ಕಿ ನಾಗೇಶ್ ಮ್ಯಾನೇಜರು. ಹಾಗೆ ಇನ್ನೊಬ್ರು ಅನ್ನದಾತರು, ನಿರ್ಮಾಪಕರು ವಿಕಾಸ್ ಎಸ್ ಶೆಟ್ಟಿ, ಅಲ್ವಾ ನಿನ್ನೆ ಮಾತಾಡಿದ ಅದ್ರ ಬಗ್ಗೆ. ಹಾಗೆ ಸಂತೋಷ್ ಕೊಡನ್ಕೇರಿ ಅವರು ನಿರ್ದೇಶಕರು, ನನ್ನ ಆತ್ಮೀಯರು, ಮಾರ್ಗದರ್ಶಕರು. ನನ್ನ ಆತ್ಮೀಯ ಸ್ನೇಹಿತ ಕರಣ್ ಕುಂದರ್ ನನ್ನ ಎಲ್ಲಾ ಸಿನಿಮಾದಲ್ಲೂ ಒಂದು ಪಾತ್ರವಾಗಿ, ಯಾಕಂತ ಹೇಳಿದ್ರೆ ಎಲ್ಲ ನೀವೇ ಇರ್ತೀರಾ ಅಂತ ಕೇಳ್ಬೋದು ನೀವು. ಯಾಕಂತ ಹೇಳಿದ್ರೆ ಡೇ ಒನ್ ನಲ್ಲಿ ಎದ್ದಾಗ ಬಿದ್ದಾಗ ಅತ್ತಾಗ ಕೈ ಹಿಡ್ಕೊಂಡು ಸಮಾಧಾನ ಹೇಳ್ಕೊಂಡು ನಮ್ಮ ಜೊತೆಗೆ ನಮ್ಮನ್ನ ನಡೆಸ್ಕೊಂಡು ಬರುವಂತಹ ಎಲ್ಲಾ ಸ್ನೇಹಿತರಿದ್ದೀವಿ. ಬಟ್ ನಮ್ಮನ್ನೀಗ ಯಾರು ಕರೆದೆ ಅಂತ ಕೊಟ್ಟಿದ್ದಲ್ಲ, ನಮ್ ಜೊತೆ ಏನೂ ಇಲ್ದಿದ್ದಾಗ ಇದ್ದಂತ ನಮ್ಮ ಸ್ನೇಹಿತರ ಬಳಗ, ಅವರು ನಾವು ಯಾವತ್ತೂ ಬಿಟ್ಕೊಡಕ್ಕಾಗಲ್ಲ. ಹಾಗಾಗಿ ನಮ್ ಜರ್ನಿ ಹಿಂಗೆ ಸಾಕ್ತಾನೆ ಇರುತ್ತೆ. ಹಾಗೆ ನನ್ನ ಇನ್ನೊಬ್ಬ ಸ್ನೇಹಿತ, ಮಾಧ್ಯಮ ಲೋಕದಿಂದ ಬಂದಂತಹ ಒಬ್ಬ, ಇಲ್ಲಿ ಕ್ಯಾಮ್ರಾಮ್ಯಾನ್ಗಳು ಹೇಗಿದ್ದೀರೋ ಹಾಗೆ ನನ್ನ ಜೊತೆಗೂ ಕೂಡ ಉಡುಪಿ ಜಿಲ್ಲಾ ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿರುವಂತಹ ಹಲವು ಪ್ರಸಿದ್ಧ ಚಾನೆಲ್ಗಳಲ್ಲಿ, ಅಂದ್ರೆ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಕ್ಯಾಮ್ರಾಮ್ಯಾನ್ ಆಗಿರುವಂತಹ ಅನೀಸ್ ಡಿಸೋಜಾ, ಉಡುಪಿ, ಚಿಕ್ಕಮಗಳೂರು, ಹಾಗೆ ಹಲವು ಭಾಗದಲ್ಲಿ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿದ ಅನೀಸ್ ಡಿಸೋಜಾ ಇವತ್ತು ನನ್ನ ಗುಂಟಿ ಸಿನಿಮಾದ ಮೂಲಕ ಮೊದಲನೇ DOP ಆಗಿ, ವಿಲಿಯಮ್ಸ್ ಡೇವಿಡ್ ಅನ್ನುವ ಒಬ್ಬ ಅತ್ಯದ್ಭುತ ಒಬ್ಬ ಕ್ಯಾಮ್ರಾಮ್ಯಾನ್ ಜೊತೆಗೆ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿ ಇವತ್ತು ಗುಂಟಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಅವರಿಗೂ ಕೂಡ ಈ ಬಾರಿ ನಾನು ಆತ್ಮೀಯವಾದ ಧನ್ಯವಾದಗಳನ್ನ ಹೇಳ್ತೀನಿ. PR ನಮ್ಮ ಕಾರ್ತಿಕ್ ಸುಧಾನ್ ಸರ್, ತುಂಬಾ ಆತ್ಮೀಯತೆ. ಇಲ್ಲಿ ವರದಿಗಾರರು ಹೇಗಿದ್ದಾರೆ, ನಮ್ಮ ಒಬ್ರು ಒಂದಿಷ್ಟು ಸ್ನೇಹಿತರಿದ್ದಾರೆ ವರದಿಗಾರರು, ಇದೇ ರೀತಿ ಕೂಡ ಅವರು PR ಆದ್ರೆ ನಾಡ್ದೆ ನಮ್ಮ ಇವರು ಹೊರಟಿವೆ, ಇವ್ರು ಆಗ್ತಾರೆ. ಹೀಗೆ ಎಲ್ಲರೂ ಆಗ್ಲಿ, ಇದು ಅಂದ್ರೆ ಖುಷಿ. ನಮ್ಮ ಜೊತೆಗಿರುವವರು, ನಮ್ಮ ಅದನ್ನ ಮಾರ್ಗದರ್ಶನ ಕೊಟ್ಟವರು. ಈಗ ಬಂದಾಗ್ಲೇ ಹೇಳಿದ್ರು ನಮ್ಮ ಲಕ್ಷ್ಮೀನಾರಾಯಣ ಅವರು, ಏನಂದ್ರೆ ಸಂದೇಶ್ ನೀವು ಮಾಡ್ತಾ ಇರಬೇಕು, ಹೀಗಿನ ಪ್ರಯತ್ನಗಳನ್ನ ಅಂದ್ರೆ ನಮ್ಗೆ ಆ ಬೆಂಬಲ ಇದೆಯಲ್ಲ ಮಾಧ್ಯಮದವ್ರು ಕೊಟ್ಟಾಗ ನಮ್ಗೆ ಇನ್ನೊಂದು ಹೆಜ್ಜೆ ಮುಂದಿಡಕ್ಕಾಗುತ್ತೆ. ಯಾಕೆ ಸಂದೇಶ್ ಪಿಕ್ಚರ್ ಮಾಡ್ತೀಯ, ಒಂದು ಓಡಲ್ಲ ಅಂತ ಹೇಳಿದ್ರೆ ಹೆದರಿಕೆ ಆಗುತ್ತೆ, ಇವ್ರು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಭಾವನಾ ಮೇಡಮ್ ಥ್ಯಾಂಕ್ ಯು, ಕಾರ್ತಿಕ್ ಥ್ಯಾಂಕ್ ಯು. ಅಲ್ಲ ಎಲ್ಲರಿಗೂ ಓಕೆ, ಯಾಕಂತ ಹೇಳಿದ್ರೆ ಸುಮಾರು ಜನಕ್ಕೆ ಹೇಳ್ಬೇಕಾಗತ್ತೆ. ಎನಿವೆ ಇಷ್ಟೆಲ್ಲ ನಮ್ಮ ಸೂಚನ್ ಶೆಟ್ರು ಹಾಗೆ ನಾಗಿ ಎಲ್ಲರೂ ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು. ನನ್ನ ಸಿನಿಮಾ ಇನ್ನು ಮಾತಾಡಿ ತುಂಬಾ ಜನ ಇದ್ದಾರೆ, ಬೈಬೇಡಿ ಸರ್.
ನಶಿಸಿ ಹೋಗ್ತಿರುವ ಗುಂಟಿ ಆಚರಣೆಯ ಬಗ್ಗೆ, ಕಾಶಿ ಮಲ್ಲಿಯ ಹೋರಾಟ ಹೇಗೆ ಅನ್ನೋ ಒಂದು ಎಳೆಯನ್ನ ಇದರಲ್ಲಿ ಬಿತ್ತರಿಸ್ಲಿಕ್ಕೆ ಹೋಗಿದ್ದೀನಿ. ಸೋಲಾಪುರದಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡುವ ಕಾಶಿ ತನ್ನ ತಂದೆಯ ಭಾವನಾತ್ಮಕ ಟಿವಿ ಇಂಟರ್ವ್ಯೂ ಅನ್ನ ನೋಡಿಕೊಂಡು ಆತ ಗುಂಟಿ ಆಚರಣೆಯ ಬಗ್ಗೆ ಹೇಗೆ ಹೋರಾಟ ಕೊಡ್ತಾನೆ. ಉತ್ತರ ಕರ್ನಾಟಕ, ಬೆಳಗಾವಿ, ಧಾರವಾಡ, ಸೋಲಾಪುರ್, ನಿಪ್ಪಾಣಿ ಹೀಗೆ ಹಲವು ಭಾಗದಲ್ಲಿ ತಮ್ಮ ಜನಾಂಗವನ್ನ ಹುಡುಕೊಂಡು ಹೋರಾಟ ಮಾಡ್ತಿರುವಂತಹ ಈ ಗುಂಟಿ ಸಮುದಾಯದ ಕಾಶಿ ಮತ್ತು ಮಲ್ಯ ಹೋರಾಟದ ಚಿತ್ರಣ ಇದು. ಕೊನೆಯ ಹಂತದಲ್ಲಿ ರಾಜಮನೆತನದ ಎದುರುಗಡೆ ಗುಂಟಿಯನ್ನ ಇವರು ಹೆಜ್ಜೆ ಕಟ್ಟಿ ಗರಿಬಿಚ್ಚಿ ಕೊಡಿತಾರ ಅನ್ನುವ ಒಂದು ಕ್ಲೈಮ್ಯಾಕ್ಸ್ ಅದ್ಭುತವಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದೀವಿ. ಭಾವನಾತ್ಮಕವಾದ ಸಿನಿಮಾ ಇದು. ಈ ಕಥೆ ಎಳೆ ಇಷ್ಟೇ, ಒಂದು ನಶಿಸಿ ಹೋಗ್ತಿರುವ ಜನಪದ ಕರ್ನಾಟಕದ ಕಲೆಯನ್ನ ಇಂಥ ಈ ಮೊಬೈಲು ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರುವ ಯುವ ಪೀಳಿಗೆಗಳು ಸಂಪ್ರದಾಯ ಉಳಿಸ್ಕೊಳ್ಬೇಕು ಅನ್ನುತ್ತಿರುವ ಆ ಹಿರಿತಲೆಗಳು, ಆ ಗುಂಟಿಯ ಹಿರಿತಲೆಗಳು ಮತ್ತೆ ಯುವ ಪೀಳಿಗೆಗಳ ನಡುವಿನ ಒಂದು ಭಾವನಾತ್ಮಕವಾದ ಕಥೆ ಇದು. ಆ ಸಂಬಂಧ ಹೇಗೆ ಉಳಿತದೆ, ಆ ಆಚರಣೆ ಹೇಗೆ ಉಳಿತದೆ ಅನ್ನುವ ಒಂದು ಕಥೆಯನ್ನ ಹೇಳಿಕೊಟ್ಟಿದ್ದೀನಿ ಸರ್. ಸರ್ ನಾನು ಇದನ್ನ ಒಂದು 20 days ಅಲ್ಲಿ ಶೂಟಿಂಗ್ ಮುಗಿಸಿದ್ದೀನಿ. ಕಳೆದ ಒಂದು ತಿಂಗಳ ಹಿಂದೆ ಈ ಚಿತ್ರೀಕರಣ ಪ್ರಾರಂಭ ಮಾಡಿದ್ದೀನಿ. ಮುಗಿಸಿ ಆಯ್ತು ಸರ್, ಸೆನ್ಸರಿಗೂ ಹೋಗಿದೆ. ಡೊಳ್ಳು ಸಿನಿಮಾ ನಾನು ನೋಡಿಲ್ಲ. ಕೆಲವರು ನಾನು ಈ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಆ ಡೊಳ್ಳು ಸಿನಿಮಾದ ಬಗ್ಗೆ ಹೇಳಿದ್ರು. ನಾನು ಈ ಸಿನಿಮಾ ಮಾಡಿ ಆದ್ಮೇಲೆ ಅಮೆಝಾನ್ ಪ್ರೈಮ್ ಅಲ್ಲಿ ಡೊಳ್ಳು ಸಿನಿಮಾ ನೋಡಿದೆ. ಅವಾರ್ಡ್ ಸಿನಿಮಾ ಆಕ್ಚುಲಿ ನೋಡ್ಬೇಕಿತ್ತು ನಾನು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ. ಬಟ್ ತುಂಬಾ ಚೆನ್ನಾಗಿತ್ತು. ನಮ್ ಬಿಗ್ ಬಾಸ್ ಕಾರ್ತಿಕ್ ಅವರದು ಲೀಡ್ ಆಗಿ ಮಾಡಿರುವಂತಹ ಪಾತ್ರ, ಅದು ಪ್ಯಾಟರ್ನ್ ಬೇರೆ. ಬಟ್ ಸಿನಿಮಾ ನಿಮಗೆ ಒಂದು ಸ್ಕೆಲಿಟನ್ ಅಂತ ಬಂದಾಗ ಅಲ್ಲಿಯೂ ಕೂಡ ಹೋರಾಟ ಆಗುತ್ತೆ. ಅಲ್ಲಿಯೂ ಕೂಡ ಒಂದು ಆ ಮಹಿಳೆಯರು ಆ ಡೊಳ್ಳನ್ನ ಹಿಡಿದುಕೊಂಡು ಕುಣಿಬೇಕು, ಆಚರಣೆ ಮಾಡಬೇಕು, ಯಾವ ಸಂಪ್ರದಾಯಕ್ಕೆ ಯಾವುದೇ ಜಾತಿ ಮತ ಲಿಂಗ ಭೇದ ಇಲ್ಲ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಹಾಗಲ್ಲ. ತನ್ನ ಸಮುದಾಯವನ್ನ ಇರುವಂತ ಹಿರಿತಲೆಗಳು ಆ ಸಮುದಾಯವನ್ನ ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ, ನಶಿಸಿ ಹೋಗ್ತಾ ಇರುವ ಗುಂಟಿ ಆಚರಣೆ, ಅವರ ಸಂಪ್ರದಾಯ ಏನು ಅನ್ನೋದ್ರ ಬಗ್ಗೆ ಇದು ಒಂದು ಬೇರೆ ಆಯಾಮ. ಸ್ಕೆಲಿಟನ್ ಒಂದೇ ಸರ್. ಸೋಲಾಪುರ, ಬೆಳಗಾವಿ, ಧಾರವಾಡ, ಸಿರ್ಸಿ, ಹುಬ್ಬಳ್ಳಿ, ಕರಾವಳಿ ಭಾಗ. ಆಕ್ಚುಲಿ ಸರ್ ಇದು ಪ್ರತಿ ಸಿನಿಮಾದಲ್ಲೂ ಅದೇ ರೀತಿ ಹೇಳಕ್ ಹೋಗಿದ್ದೀನಿ. ನಾನು ಮಾಧ್ಯಮದಲ್ಲಿ ಇದ್ದಾಗಲೇ ಕತ್ತಲೆ ಕೋಣೆಯಲ್ಲಿ ಮಾಧ್ಯಮದ ವಿರುದ್ಧನೇ ಸಿನಿಮಾ ಮಾಡಿದ್ದೀನಿ. ನೀವುಗಳು ಪ್ರಶ್ನೆ ಮಾಡಿದ್ದೀರಿ, ಆವಾಗ ನಿಮ್ಗೆ ಗೊತ್ತಾಯ್ತು ನಾವೆಲ್ಲ ವರದಿಗಾರರು, ಮೇಲೊಂದು ನಮ್ಮಲ್ಲಿ ಒಂದು ಕೈ ಇರುತ್ತೆ, ಅವ್ರ ವಿರುದ್ಧ ಸಿನಿಮಾ ಮಾಡಿದೀನಿ. ಪ್ರತಿಯೊಬ್ಬ ರಿಪೋರ್ಟರ್ ಮೇಲ್ಗಡೆ ಒಬ್ಬ ಕೈ ಇರುತ್ತೆ. ಅವನು ಅನ್ಯಾಯ ಮಾಡಿದಾಗ ನಾವು ರಿಪೋರ್ಟರ್ಗಳು ಏನೂ ಮಾಡಕ್ಕಾಗಲ್ಲ. ಈಗ ನಾವು ವರದಿಗಾರರು ನಾವೆಲ್ಲರ ಕೈಗೊಂಬೆ ಆಗಿರ್ತೀವಿ. ನಾನು ಜಿಲ್ಲಾ ವರದಿಗಾರ 15 ವರ್ಷ ಕೆಲಸ ಮಾಡಿದ್ದೀನಿ. ನಾನು ವರದಿಗಾರನಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ನನ್ನ ಚಾನೆಲ್ ನ MD-ನೋ ಎಡಿಟರ್ನೋ ಹೇಳಿದ ಕೆಲಸನೇ ನಾನು ಮಾಡ್ಬೇಕು. ನಾನೊಂದು ಇಂಟ್ರೆಸ್ಟಿಂಗ್ ಈ ಗುಂಟಿ ಸ್ಟೋರಿಯನ್ನ ಸೆಗ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತಿನ ಚಾನಲ್ ಅಲ್ಲಿ ಹಾಕೋದಿಲ್ಲ. ಯಾಕೆ? ಈ ರಿಪೋರ್ಟರ್ಗೆ ಇಷ್ಟ ಇದೆ, ನಿಮಗೂ ಇಷ್ಟ ಇದೆ ಈ ಸ್ಟೋರಿ ಮಾಡ್ಬೇಕು ಅಂತ ಹೇಳಿ, ನಿಮಗೂ ಕಲರ್ಫುಲ್ ಆಗಿದೆ, ಈ ಸಂಪ್ರದಾಯ ಉಳಿಸ್ಬೇಕು ಅಂತ ಎಲ್ಲರಿಗೂ ಇದೆ. ಆದ್ರೆ ಇದನ್ನ ಯಾರಿಗೂ ಮಾಡಿ ನಾವು ಕಳಿಸಿದ್ರು ಅಲ್ಲಿ ಸ್ಟೋರಿ ಟೆಲಿಕಾಸ್ಟ್ ಆಗಲ್ಲ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು 2 ವರ್ಷ ಒಂದು ಖಾಸಗಿ ಚಾನಲ್ ಅಲ್ಲಿ ಕೆಲಸ ಮಾಡಿ ಅದು ಸಿಟ್ಟೆತ್ತು ಒಂದು ಸಿನಿಮಾ ಮಾಡಿದ್ದು ಕತ್ತಲೆ ಕೋಣೆ. ಅದಾದ್ಮೇಲೆ ಇನಾಮ್ದಾರ್ ಅಂತ ಮಾಡಿದೀನಿ, ನೀವು ನೋಡಿದೀರಿ. ಅದ್ರದ್ದು ಏನು ಅಂತ ನಿಮ್ಗೆ ಗೊತ್ತಿದೆ. 2 ವರ್ಣಭೇದದ ಸಂಘರ್ಷ. ಗುಂಟಿ ಅಂದ್ರೆ ನನ್ನ ಊರಿನ ಕಲ್ಚರ್ ನಶಿಸಿ ಹೋಗ್ತಾ ಇದೆ, ಅದನ್ನು ಉಳಿಸ್ಬೇಕು. ಸಕ್ಸಸ್ ಫ್ಲಾಪ್ ನಮ್ಮ ಕೈಯಲ್ಲಿಲ್ಲ ಸರ್. ಆದ್ರೆ ಮಾಡ್ತಿರುವಂತ ಕಥೆಗಳನ್ನ ಹೇಳ್ಬೇಕಾದ್ರೆ ನೀಟಾಗಿ ಹೇಳ್ಬೇಕು. ನನಗೆ ದುಡ್ಡು ಮಾಡೋದು ಹೇಗೆ, ಈ ಬಿಸ್ನೆಸ್ ಮಾಡೋದು ಹೇಗೆ ಧೇವಣ ಗೊತ್ತಿಲ್ಲ. ಕತೆ ಮಾಡಿ ಅದನ್ನ ತಗೊಂಡೋಗಿ ಎಲ್ಲರಿಗೂ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ. 5 ಕೈಗಳು ಒಂದೇ ತರ ಇರಲ್ಲ. ಬಟ್ ಸಿನಿಮಾ ಒಂದಿಷ್ಟು ಜನ ಅಪ್ರಿಶಿಯೇಟ್ ಮಾಡಿದ್ರು ಕೂಡ ಒಂದ್ ಜನರಿಗೂ ಇಷ್ಟ ಆಗದೆ ಇರಬಹುದು. ಬಟ್ ನಾನು ಇವತ್ತಲ್ಲ ಇನ್ಯಾವತ್ತು ಸಿನಿಮಾ ಮಾಡೋದಾದ್ರೂ ಈ ಸಮಾಜಕ್ಕೆ ಮಾದರಿಯಾಗುವ ಕಥೆಗಳನ್ನೇ, ಇಲ್ಲಿಯ ನೋವುಗಳು, ಇಲ್ಲಿಯ ಮಿಡಿತಗಳನ್ನ ಇಟ್ಕೊಂಡೇ ಮಾಡ್ತೀನಿ. ಹಾಗಾಗಿ ಗುಂಟಿ ಇದಕ್ಕೆ ಮಾಡ್ಲಿಕ್ಕೆ ಎಲ್ಲರೂ ಪ್ರೊಡ್ಯೂಸರ್ ಒಪ್ಪಲ್ಲ. 4 ಐಟಮ್ ಡ್ಯಾನ್ಸ್ ಆಗ್ತದಂತಾರೆ, ಇದಂತಾರೆ, ಹಂಗಂತಾರೆ. ಆದ್ರೆ ಸಮಾನ ಮನಸ್ಥಿತಿ ಇರುವಂತ ನಿರ್ಮಾಪಕರು ಬೇಕು. ಹಾಗಾಗಿ ಸಿಕ್ಕದಾಗ ನನ್ನಂತ ನಿರ್ದೇಶಕನಿಗೆ ಮಾಡ್ಲಿಕ್ಕಾಗತ್ತೆ. ಏನಂತಾರೆ ಕೊಡನ್ಗಿರಿ ಸರ್? ತುಂಬಾ ಕಷ್ಟ ಸರ್ ಈ ಡೈರೆಕ್ಷನ್ ಮತ್ತು ಆಕ್ಟಿಂಗ್ ಕಷ್ಟ. ನಾನು ಡೈರೆಕ್ಟರ್ ಹುಡುಕ್ತಾ ಇದ್ದೀನಿ, ಸತ್ಯ ಹೇಳ್ತೀನಿ. ನಂಗೆ ಡೈರೆಕ್ಷನ್ ಇಷ್ಟ ಇಲ್ಲ. ನನ್ನ ಸ್ನೇಹಿತರೆಲ್ಲ ನೀನು ಅಲ್ಲ, ಇವರು ಬೇಡ, ಇವರೊಟ್ಟಿ ಆಗಲ್ಲ. ಕಾಸ್ಟ್ಲಿ ಡೈರೆಕ್ಟರ್ ಅಲ್ಲ. ಏನಂದ್ರೆ ಒಬ್ಬ ನಿರ್ದೇಶಕ ಆಕ್ಟ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಸರ್. ನಿರ್ದೇಶಕ ತಂಡ ಹೇಗಿರ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಆ ರೀತಿಯಾಗಿ ನನ್ನ ತಂಡ ತುಂಬಾ ಚೆನ್ನಾಗಿದೆ. ಇಡೀ ಟೀಮ್ ಇಲ್ಲಿ ನಾನು ಪ್ರತಿ ಸಲ ನನ್ನ ಸಿನಿಮಾದಲ್ಲಿ ನನಗೆ
ನಾಯಕ ನಟಿ ಆಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಪೋಷಕ ನಟರೇ ಆಗಿರ್ಬೋದು ನನಗೆ ಮುಖ್ಯನೇ ಅಲ್ಲ ಸರ್. ಎಷ್ಟೇ ದೊಡ್ಡ ನಟರನ್ನ ನಾಡ್ದು ನಾನು ಈ ಸ್ಟೇಜಲ್ಲಿ ಕೂತ್ಕೊಂಡು ನಾನು ಡೈರೆಕ್ಷನ್ ಮಾಡಿದ್ರು ಅದನ್ನೇ ಹೇಳೋದು. ನನಗೆ ಮುಖ್ಯ ನನ್ನ ಟೆಕ್ನಿಷಿಯನ್ ಸರ್. ಇವತ್ತು ಅದೇ ಟೆಕ್ನಿಷಿಯನ್ ನ ಜರ್ನಿ ಮಾಡ್ತಾ ಇದ್ದೀನಿ 3 ಸಿನಿಮಾದಲ್ಲೂ ಅಂತ ಹೇಳಿದ್ರೆ, 4ನೇ ಸಿನಿಮಾ ರನ್ನಿಂಗ್ ಅಲ್ಲಿ ಇದೆ ಈಗ. ಅಷ್ಟು ಜರ್ನಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಇದ್ರಿಂದ ನಾನು ಸರ್. ಅವ್ರು ನನ್ನ ಜೊತೆಗೆ ಲಾಸ್ಟ್ಗೆ ಪೋಸ್ಟ್ ಅನ್ಸಕ್ಕೆ ರಾತ್ರಿ 12 ಗಂಟೆ ನಾವು ಪೋಸ್ಟ್ ಅನಿಸ್ತಾ ಇದ್ದೀವಿ ಉಡುಪಿ ಮಣಿಪಾಲಕ ಇನಾಮದವರು. ನಾವಿಲ್ಲ ಎಲ್ಲ ಇನ್ಶರ್ಟ್ ಮಾಡ್ಕೊಂಡು ಹಿಂಗೆ ನಿಂತಿರ್ತೀವಿ, ಅಲ್ಲಿ ಪೋಸ್ಟರ್ ಗಮ್ ಆಗ್ತಾ ಇರ್ತೀವಿ. ಯಾವ್ದು ಹೇಳಿ ಮೈದಾ ಕಲಸಿ ಹಚ್ಚೋದು ಗೋಡೆಗೆ ಮಾಡ್ತಾ ಇರ್ತೀವಿ ಸರ್. ಎಂತ ಕೇಳಿ ನನ್ನ ಸಿನಿಮಾ ಒಂದು ಸಕ್ಸಸ್. ಇವತ್ತಲ್ಲ ನಾಳೆ ಎಲ್ಲೋ ಒಂದು ತುದಿಯಲ್ಲಿ ಕೂತಿದೆ ಸರ್ ಸಕ್ಸಸ್, ನಿಜವಾಗ್ಲೂ ಕೂತಿದೆ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ನ ಮುಂಡ ಮುಚ್ಚಿಸದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರೆ ಇವತ್ತು 3 ಸಿನಿಮಾ ಮಾಡಿದ್ರು ನನಗೆ ಎದೆ ಕೊಟ್ಟು ಮಾತಾಡ್ತೀನಿ. ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಫೇವರ್ ಆಗಿ ಕೆಲಸ ಮಾಡ್ತೀನಿ, ಪ್ರೊಡ್ಯೂಸರ್ನ ಮುಂಡ ಮುಚ್ಚಲ್ಲ. ಯಾಕಂದ್ರೆ ನಾನು ಒಂದು ಪ್ರೊಡ್ಯೂಸರೇ ಆಗಿದ್ದವನು. ಹಾಗಾಗಿ ಆ ಸಾಧಕ ಬಾಧಕಗಳೆಲ್ಲ ಗೊತ್ತು. ಹಾಗಾಗಿ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ. ಹಾಗಾಗಿ ನನ್ಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ನಾನು ಆಕ್ಟರ್ ಆಗ್ಬೇಕಂತ ನನ್ನ ಟೀಮಲ್ಲಿ ಕರ್ಣಣ್ಣ, ಅಲ್ಲಿ ಸೂಚನ್ ಶೆಟ್ರು, ಇವರೆಲ್ಲ ಹೇಳೋದು ನೀವು ಡೈರೆಕ್ಟರ್ ಆಗಿ ಹೀರೋ ಆಗ್ಬೇಡಿ, ಆಕ್ಟರ್ ಆಗ್ಬಿಟ್ಟು ನಿಮ್ಗೆ ಆಕ್ಟಿಂಗ್ ಬರಲ್ಲ ಅಂತಾರೆ ಸರ್. ಅದಕ್ಕೆ ಗುಂಟಿ ಮಾಡಿದ್ದು, ಅದಕ್ಕೆ ಸರ್ ತೋರ್ಸೋಣ ಅಂತ. ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಅಲ್ಲಿಯ ಕೋಶಾಧಿಕಾರಿಗಳು ಎಲ್ಲರೂ ಬಂದಿದ್ರು, ನನ್ನ ಮೀಟ್ ಆಗಿದ್ರು. ತುಂಬಾ ಹಿರಿ ತಲೆಗಳು, ತುಂಬಾ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲ ಈ ಸಮುದಾಯಕ್ಕೆ ಏನ್ ಬರುತ್ತೆ, ತುಂಬಾ ಬರುತ್ತೆ. ಅದು ಒಬ್ರು ಮಾಸ್ಟರ್ ಇದ್ರು, ಅವರು ತುಂಬಾ ಸಪೋರ್ಟ್ ಆಗಿ ನಮ್ಮ ಜೊತೆ ನಿಂತಿದ್ರು. ಆ ಸಮುದಾಯಕ್ಕೆ ತುಂಬಾ ಬೆನಿಫಿಟ್ಸ್ ಗಳಿಗಾಗಿ ಹೋರಾಟ ಇನ್ನೂ ಮಾಡ್ತಾ ಇದ್ದಾರೆ ಸರ್. ಹಾ, ತುಂಬಾ ಹೋರಾಟಗಳನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಹಲವಾರು ಸವಲತ್ತುಗಳು ಬೇಕು. ಇನ್ನೂ ಕೂಡ ಅವ್ರು ಆವಾಗ ಹೇಳ್ದಂಗೆ ಗಾರೆ ಕೆಲಸ ಮಾಡ್ತಾ ಇದ್ದಾರೆ, ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮನೆಗಳೆಲ್ಲ ನೋಡಿದ್ರೆ ಸರ್ ತುಂಬಾ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕು. ನಮ್ದು ಉಡುಪಿ ಜಿಲ್ಲೆ ಮುಂದುವರೆದ ಜಿಲ್ಲೆ, ಅದು ಇದು ಭಯಂಕರ ಬುದ್ಧಿವಂತರ ಜಿಲ್ಲೆ ಅಂತಾರಲ್ಲ ಸರ್. ತುಂಬಾ ಒಂದಿಷ್ಟು ಹಳ್ಳಿ ಪ್ರದೇಶಗಳಿಗೆ ಹೋಗಿ ನೋಡಿದ್ರೆ ಎಂತ ಬುದ್ಧಿವಂತರು ಇಲ್ಲ ಸರ್. ಅಲ್ಲಿ ರಾಜಕಾರಣಿಗಳು ಬುದ್ಧಿವಂತರ ಆಗ್ಬೇಕು, ಮಾತ್ರ ಬುದ್ಧಿವಂತರು ಅನ್ನೋದು. ಶೈಕ್ಷಣಿಕವಾಗಿ ಚೆನ್ನಾಗಿದೆ ಸರ್, ಅದೆಲ್ಲ ಚೆನ್ನಾಗಿದೆ. ಅದೇ ಅದಕ್ಕೋಸ್ಕರ ಸರ್ ಹೇಳಿದಾಗೆ ಎಜುಕೇಶನ್ ಚೆನ್ನಾಗಿದೆ, ಹಾಗೆ ಕೆಲವೊಂದು ವಿಚಾರದಲ್ಲಿ ಚೆನ್ನಾಗೇ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇಂಥ ವಿಚಾರಗಳು ಬಂದಾಗ, ಗ್ರಾಮೀಣ ಭಾಗಕ್ಕೆ ಹೋದಾಗ, ಮೊನ್ನೆ ಎಲ್ಲೋ ಬೈಂದೂರು ಕ್ಷೇತ್ರದಲ್ಲಿ ಹೋದಾಗ ಸಂಕ ಮುರಿದು ಹೋಯ್ತು, ಒಂದು ಮಗು ಹೋಯ್ತು. ಇಂಥ ಅಂದ್ರೆ ಬುದ್ಧಿವಂತರಿಗೆ ಆ ಊರಿಗೆ ಒಂದು ಡೆನ್ಸಿಟಿ ಪಾಪ್ಯುಲೇಷನ್ ಒಂದು 5,000 10,000 ಇರುವಂತಹ ಗ್ರಾಮಗಳಿಗೆ ಸೇತುವೆ ಮಾಡಬೇಕು, ಸಂಕ ಮಾಡಬೇಕು ಅನ್ನೋದಿಲ್ವಾ? ಆವಾಗ ಮಾಡಿದಂತಹ ಸಂಕ ಮಾಡಿದೆ. ಇಲ್ಲಿ ಅನುದಾನಗಳಿಲ್ಲದೆ ಒಬ್ಬ ಶಾಸಕರು ಗುರುರಾಜ್ ಶೆಟ್ಟಿ ಗಂಟಿವಾಡೆ ಅಂತ ಹೇಳಿ ಏನ್ ಮಾಡ್ತಾರಂತ ಹೇಳಿದ್ರೆ, ಈ ಬಸ್ಸಿಂದು ಚೆಸ್ ಇದೆಯಲ್ಲ ಸರ್, ಅದರಲ್ಲಿ ಸೇತುವೆ ಮಾಡಿದ್ದಾರೆ. ಇಂಥ ದೌರ್ಭಾಗ್ಯನ ಸರ್ ನಮ್ಮ ಕರ್ನಾಟಕಕ್ಕೆ. ಕರ್ನಾಟಕ ಸರ್ಕಾರದಿಂದ ಸವಲತ್ತುಗಳು ಸಿಕ್ಕಿದಾಗ ಮಾತ್ರ ತಾನೇ ಆಗೋದು. ಚಿತ್ರರಂಗದ ಎಲ್ಲ ಹಿರಿಯರಿದ್ದೀರಿ, ಅನೇಕ ಕಲಾವಿದರಿದ್ದಾರೆ, ವೇದಿಕೆ ಮೇಲೆ ಒಂದಿಷ್ಟು ಗಣ್ಯರಿದ್ದೀರಿ. ಎಲ್ರಿಗೂ ನಮಸ್ಕಾರ. ಗುಂಪಿ ಶೆಟ್ರು ಹೇಳಿದಾಗೆ ನಾನು ಇವರ ಒಂದು ಹೋಮ್ ಬ್ಯಾನರ್ನ ಒಬ್ಬ ಮನೆ ಸದಸ್ಯ ಇದ್ದಂಗೆ 3ನೇ ಸಿನಿಮಾನು ಕೂಡ ಇವ್ರ ಜೊತೆ ಬೇಡ ಅಂದ್ರೂ ಕೇಳಲಿಲ್ಲ ಶೆಟ್ರು. ನಿಜವಾಗಿಯೂ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ನಾನು ಮಾಡಿರೋದು. ಆ ಚಿಕ್ಕ ಪಾತ್ರಕ್ಕೂ ಸತ್ಯ ಹೇಳ್ತಾನೆ, ದುಡ್ಡು ಕೊಟ್ಟಿದ್ದಾರೆ. ನಾನು ಹೇಳ್ದೆ ಬೇಡ ಶೆಟ್ರೆ, ಯಾರ್ದಾರು ಮಾಡ್ತೀನಿ ಚಿಕ್ಕ, ಇಲ್ಲ ನೀವು ಇರ್ಲೇಬೇಕು ನಮ್ಮ ಜೊತೆಗೆ ಸೀರಿಯಸ್ಲಿ. ಆಗ ಅವ್ರು ಹೇಳಿದ ಮಾತು ಸತ್ಯ. ಕರುಣಕರ್ ಆಗಿರ್ಬೋದು, ನಾನಾಗಿರ್ಬೋದು, ಚಿಕ್ಕ ಚಿಕ್ಕ ರೋಲ್ಗಳನ್ನು ಕೂಡ ಮಾಡಿಸಿ ಖುಷಿ ಪಟ್ರು. ಓಕೆ, ದುಡ್ಡು ಕೊಟ್ಟರು ಪುನಃ ಹೇಳ್ತೀನಿ, ಅವ್ರಿಗೂ ಕೊಟ್ಟಿದ್ದಾರೆ, ನನಗೂ ಕೊಟ್ಟಿದ್ದಾರೆ. ಇಲ್ಲ, ಕಿಸೆಗೆ ಹಾಕಿದ್ರು. ವಿಷಯ ಏನಂದ್ರೆ, ಓಕೆ, ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದೀವಿ, ಎಲ್ಲರೂ ನೋಡಿರ್ತಾರೆ, ಕತ್ತಲೆ ಕೋಣೆ ಅಥವಾ ಇನಾಮದಾರ್. ಶೆಟ್ರು ಏನೋ ಕಿರ್ಚಾಡ್ಕೊಂಡು ಸಿಟ್ಟಲ್ಲಿ ಫೈಟು ಗೀಟು ಫೈರು ಅದು ಇದೆಲ್ಲ ಮಾಡಿದ್ದಾರೆ. ಬಟ್ ಈ ಸಿನಿಮಾ ವಿಭಿನ್ನ ಏನಂದ್ರೆ, ಅವರೇ ಹೇಳಿದಾಗೆ ಒಂದು ನಶಿಸಿ ಹೋಗುತ್ತಿರುವ ಒಂದು ಹಿಂದಿನ ಕಾಲದ ಒಂದು ಜನಪದ ಸೊಗಡಿರುವಂಥ ಒಂದು ಆಚಾರ, ಕುಡುಬಿ ಜನಾಂಗಕ್ಕೆ ಸಂಬಂಧಪಟ್ಟಂತ ಈ ಒಂದು ಇದು ಖಂಡಿತವಾಗಿ ನಶಿಸಿ ಹೋಗ್ತಾ ಇದೆ. ಏನೋ ಅವ್ರ ಕಣ್ಣು ಮೇಲೆ ಬಿತ್ತಪ್ಪ, ಒಳ್ಳೆ ಕಾನ್ಸೆಪ್ಟ್, ಖುಷಿ ಆಯಿತು. ಜೊತೆಗೆ ಈ ಸಿನಿಮಾದಲ್ಲಿ ವಿಭಿನ್ನತೆಯ ಒಂದು ನಟನೆ ಮಾಡಿದ್ದಾರೆ ಎಂಬುದು. ತುಂಬಾ ಸಾಫ್ಟ್ ಆಗಿ ನೈಜವಾದ ಅಭಿನಯವನ್ನ ಪ್ರದರ್ಶಿಸಿದ್ದಾರೆ. ಜೊತೆಗೆ ನಾಯಕಿ ಪಾತ್ರ ಮಾಡಿದವರು ಕೂಡ ಅವರಿಬ್ಬರ ಜೊತೆ ಒಂದು ಕಾಂಬಿನೇಷನ್ ಸೀನ್ ಇತ್ತು ನನಗೆ. ಅವರು ಕೂಡ ಒಂದು ನೈಜ ಅಭಿನಯವನ್ನ ತೋರಿಸಿದ್ದಾರೆ. ಸೊ ಒಳ್ಳೆ ಭವಿಷ್ಯ ಕೂಡ ಅವರಿಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟೋಟಲಿ ಟೀಮ್, ಇವರು ಹೇಳಿದಾಗೆ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಥವಾ ಜೊತೆಯಲ್ಲಿ ಇರುವಂತ ಎಲ್ಲರೂ ಕೂಡ ಶೆಟ್ರ ಮೇಲೆ ವಿಭಿನ್ನವಾದ ವಿಶೇಷವಾದ ಪ್ರೀತಿ ಎಲ್ರಿಗೂ. ಎಷ್ಟಂದ್ರೂ ಅವರು ಈಗ ನಿಮ್ಮ ಎದುರಿಗೆ ಓಪನ್ ಆಗಿ ಮಾತಾಡೋರು,
ಎಲ್ಲರೂ ಅವರನ್ನು ಆ ಪ್ರೀತಿಗೆ ವಿಶೇಷವಾಗಿ ಗೌರವ ಕೊಟ್ಟು ಸ್ನೇಹಿತರಾಗಿ ಉಳ್ಕೊಂಡು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ, ಬರ್ತಾ ಇದ್ದೀವಿ ನಾವೆಲ್ಲರೂ. ಅದೇ ರೀತಿ ಗುಮ್ಟಿ ಚಿತ್ರ ಶೆಟ್ರ ಒಂದು ನಿರ್ದೇಶನದಲ್ಲಿ ಭಿನ್ನತೆಯನ್ನು ಖಂಡಿತ ಪಡೆದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಒಂದು ಕ್ಷಮೆ, ನಾನು ಆ್ಯಕ್ಚುಲಿ ಶೂಟಿಂಗಿಗೆ ಹೋಗಬೇಕು, ಕೆಳಗೆ ಗಾಡಿ ಕಳಿಸಿ ಒಂದು ಕರೆ ಬಂತು ಮಧ್ಯದಲ್ಲಿ, ಎಲ್ಲರ ಕ್ಷಮೆ ಯಾಚಿಸ್ತೇನೆ. ನಾನು ಆ ಸಲುವಾಗಿ ಹೋಗ್ತಾ ಇದ್ದೇನೆ. ಥ್ಯಾಂಕ್ ಯು ಎಲ್ರಿಗೂ, ಎಲ್ಲರೂ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮ್ಯೂಸಿಕ್ಗೋಸ್ಕರ ಶೆಟ್ರು ಸಿಕ್ಕಾಪಟ್ಟೆ ವರ್ಕ್ ಮಾಡಿಸಿದ್ರೆ ನನ್ನ ಕೈಯಲ್ಲಿ ರಿಪೀಟು ಮತ್ತು ಅಲ್ಲಿ ಟ್ರಾವೆಲ್ ಮಾಡಿ ನ್ಯಾಚುರಲ್ ಸೌಂಡ್ಸು ಸ್ವಲ್ಪ ಅಲ್ಲಿಗೆ ಹೋಗಿ ರೆಕಾರ್ಡ್ ಮಾಡಿರೋದುಂಟು. ಸೊ ಅದನ್ನು ನಾವು ಬಳಸಿದ್ದೀವಿ, ಬ್ಯಾಕ್ಗ್ರೌಂಡ್ ಸ್ಕೋರಿಂಗಲ್ಲಿ ಬಳಸಿದ್ದೀವಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಶೆಟ್ರ ಅಭಿನಯ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ವರ್ಕ್ ಬಂದಾಗ ಅವರು ರಾಕ್ಷಸರು, ಇದು ಬೇಕು ಅಂದರೆ ಅದು ಬೇಕು, ಆ ಸೌಂಡ್ ಬೇಕಂದ್ರೆ ಆ ಸೌಂಡ್ ಬೇಕು, ಬರೋ ತನಕ ನಮ್ಮ ಸೌಂಡ್ ಎಗಿಸ್ಬಿಡ್ತಾರೆ ಅವರು. ಸೊ ವಿ ಹ್ಯಾವ್ ಡನ್ ಎ ಗುಡ್ ಜಾಬ್. ದಯವಿಟ್ಟು ಆಶೀರ್ವದಿಸಿ. ಈ ಸಮುದಾಯದ ಅವರೊಂದು ಹೋರಾಟ, ಆ ಒಂದು ಸಂಪ್ರದಾಯನ ಉಳಿಸ್ಲಿಕ್ಕೆ ಈ ನಾಯಕ ಮತ್ತು ನಾಯಕಿಯರು ಯಾವ ರೀತಿಯಲ್ಲಿ ಒಂದು ಸಂಘರ್ಷ ಮಾಡಿ ಅದನ್ನು ಹೇಗೆ ಉಳಿಸುವ ವಿಷಯದಲ್ಲಿ ಏನು ಪ್ರಯತ್ನ ಮಾಡಿದ್ದಾರೋ ಅದನ್ನು ಒಂದು ಕಥೆಯ ರೂಪದಲ್ಲಿ ತೋರಿಸಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಜನಗಳ ಆಶೀರ್ವಾದದ, ಪ್ರೋತ್ಸಾಹದ, ಸಹಕಾರದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಹೇಳ್ತೀನಿ ಈ ಅಪಾರ್ಚುನಿಟಿಗೋಸ್ಕರ. ಮತ್ತು ಈ ಸಿನಿಮಾ ಮಾಡಿರೋದು ಅಂದರೆ ಹೇಗಿರುತ್ತೆ, ಸಿನಿಮಾ ಪ್ರೊಡಕ್ಷನ್, ದೊಡ್ಡ ಪ್ರೊಡಕ್ಷನಲ್ಲಿ ಹೇಗಿರುತ್ತೆ, ಯಾವ ಥರ ಪ್ರಾಸೆಸ್ ಮತ್ತು ಅದೆಲ್ಲದೂ ನನಗೆ ಗೊತ್ತಿರಲಿಲ್ಲ. ಈ ಸಿನಿಮಾದಲ್ಲಿ ಅದು ನನಗೆ ಹೆಚ್ಚಾಗಿ ಗೊತ್ತಾಯಿತು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಕಲ್ತ್ಕೊಳ್ಳೋದಕ್ಕೆ ಇಡೀ ಟೀಮ್, ಸಂದೇಶ್ ಸರ್ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈ ಸಿನಿಮಾ ಮಾಡಿರೋದು ಒಂಥರ ಕಲಾತ್ಮಕ ಸಿನಿಮಾ ಥರ ಇರೋದ್ರಿಂದ ನನಗೆ ಫಸ್ಟ್ ಸಿನಿಮಾ ಇದಾಗಿರೋದು ತುಂಬ ಅಂದರೆ ತುಂಬಾ ಖುಷಿ ಇದೆ. ಈ ಸಿನಿಮಾ ಮಾಡಬೇಕಾದ್ರೆ ಸರ್ ಹೇಳ್ದಂಗೆ ಶೂಟಿಂಗಲ್ಲಿ 10 ದಿನ 12 ದಿನ ಏನಲ್ಲಿದ್ವಿ, ಹೊಸ ಜಾಗ, ಹೊಸ ಕಲ್ಚರ್, ಮತ್ತು ಭಾಷೆ ಕೂಡ ಕುಂದಾಪುರ ಭಾಷೆ ಥರ, ಅದು ನನಗೆ ಬರ್ತಾ ಇರಲಿಲ್ಲ. ಬಟ್ ಇಡೀ ಟೀಮ್ ತುಂಬಾ ಫ್ರೆಂಡ್ಲಿ ಆಗಿ, ಸಂದೇಶ್ ಸರ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ನಾಗೇಶ್ ಆಗಿರ್ಬೋದು, ಅಥವಾ ಸೀನಿಯರ್ ಆರ್ಟಿಸ್ಟ್ಗಳು ಯಾರ್ಯಾರು ಬಂದಿದ್ರು ಅವರೆಲ್ಲರೂ ನಂಗೆ ತುಂಬಾ ಹೆಲ್ಪ್ ಮಾಡಿದರು. ಓವರಾಲ್ ಆಗಿ ನಾವು ಫಸ್ಟ್ ಸಿನಿಮಾದಲ್ಲೇ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಕಲಿಯೋಕ್ಕೆ ಸಿಕ್ತು ಅಂತ ಅನ್ಸುತ್ತೆ. ವೈಷ್ಣವಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಓಕೆ, ಮಲ್ಲಿ. ಹಾಂ, ಅದೇ ನಾನು ಫಸ್ಟ್ ಸಿನಿಮಾ ಅಲ್ಲ, ಹಾಗಾಗಿ ಯಾವ್ದ್ರಿಂದ ಶುರು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅಷ್ಟು ಸ್ವಲ್ಪ ಗೊತ್ತು. ನನ್ನ ಪಾತ್ರ ನಾಯಕ ನಟಿಯಾಗಿ ಮಾಡಿರೋದು ಮಲ್ಲಿ ಅಂತ ಪಾತ್ರದ ಹೆಸರು. ಕಾಶಿ ನಾಯಕ ನಟ ಅವ್ರು ಏನಿದ್ದಾರೆ, ಅವರ ಜರ್ನಿಯಲ್ಲಿ ಇಲ್ಲ ನಾಯಕ ನಟದ್ದು ಪಾತ್ರ ಕಾಶಿ ಹೇಗೆ ಅವ್ರ ಜರ್ನಿ ಎಲ್ಲಿಂದ ಶುರುವಾಗತ್ತೆ, ಎಲ್ಲಿಗೆ ಮುಗಿಯತ್ತೆ. ಅಂದರೆ ನಾಯಕ ನಟಿ ಅಂತಂದರೆ ಸುಮ್ಮನೆ ಬಂದು ಹೋಗೋದು ಅಷ್ಟೇ ಅಲ್ಲದೆ ಅವರ ಜರ್ನಿ ಜೊತೆ ಇರೋದು, ಅವರ ಕ್ಯಾರೆಕ್ಟರ್ ಜರ್ನಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮಲ್ಲಿ ಅವ್ರದ್ದು ಕೂಡ. ಈಗ ನನಗೆ ಭಾಳ ಖುಷಿ ಕೊಡೋ ವಿಚಾರ ಏನಂದರೆ, 3 ಬೇರೆ ಬೇರೆ ಥರದ ಸಿನಿಮಾ. ಕತ್ತಲೆ ಕೋಣೆ ಬಂದು ಒಂಥರ ಏನೋ ಒಂದು ಹುಡುಕಾಟದ ಸಿನಿಮಾ, ಎರಡನೇದು ಸೆಮಿ ಫ್ಯಾಂಟಸಿ, ಈಗ ಬಂದು ಸಹಜವಾಗಿ ತುಂಬ ಸಹಜವಾದ ಒಂದು ಕಥೆನ ತಗೊಂಡು ಮಾಡಿದ್ದಾರೆ. ನಾಯಕ ಆಧುನಿಕ ಬದುಕಿಗೆ ಒಗ್ಗಿಕೊಂಡ ನಾಯಕ, ಹಳೆಯ ಸಂಪ್ರದಾಯಗಳಿಗೆ ಪ್ರೀತಿ ಇಟ್ಕೊಂಡಿರೋ ತಂದೆಯ ನಡುವೆ ನಡೆಯೋ ಸಂಘರ್ಷನೇ ಈ ಗುಂಟಿ ಸಿನಿಮಾ. ಮೊದಲು 2 ಸಿನಿಮಾದಲ್ಲೂ ನನಗೆ ಅದ್ರ ವೇಗ, ಅಂದರೆ ಫಾಸ್ಟ್ ಇರಬೇಕು, ವೇಗವಾಗಿರಬೇಕು ಅನ್ನೋದಿತ್ತು. ಬಟ್ ಈ ಸಿನಿಮಾದಲ್ಲಿ ಬಹಳ ಸಹಜವಾದ ಸಿನಿಮಾ ಆದ್ರಿಂದ ಅದನ್ನು ನಾವು
ಆದಷ್ಟು ಸಹಜತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಆ ವೇಗನ ತುಂಬ ಲ್ಯಾಗು ಅನ್ನಿಸ್ತೀರಾ, ತುಂಬ ಫಾಸ್ಟು ಅನ್ನಿಸ್ತೀರಾ, ಮಧ್ಯದಲ್ಲಿ ತೊಗೊಂಡೋಗೋದು ತುಂಬ ಚಾಲೆಂಜಿಂಗ್ ವಿಷಯ. ಯಾಕೆಂದರೆ ತುಂಬ ವೇಗವಾಗಿ ಕಟ್ ಮಾಡೋದು ತುಂಬ ಈಸಿ, ಅಥವಾ ಕಾಮಿಡಿಗಳನ್ನ ಮಾಡೋದು ಈಸಿ. ಈ ಥರ ಸಹಜವಾದ ಸಿನಿಮಾನ ನಾವು ಎಡಿಟ್ ಮಾಡಬೇಕಂದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ. ತುಂಬ ಫಾಸ್ಟ್ ಮಾಡಿಬಿಟ್ರೆ ಫಾಸ್ಟ್ ಅನಿಸುತ್ತೆ, ಸ್ವಲ್ಪ ಸ್ಲೋ ಅಂದರೆ ಸ್ಲೋ ಆಗುತ್ತೆ. ಅದು ಮತ್ತೆ ಸಹಜವಾಗಿ ತೊಗೊಂಡೋಗೋದಿದೆಯಲ್ಲ, ಅದು ಚಾಲೆಂಜಿಂಗ್ ಕೆಲಸ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸಂದೇಶ್ ಶೆಟ್ಟಿ ಅವರ ಅಭಿನಯ ಕೂಡ ಬಹಳ ಸಹಜವಾಗಿದೆ. ನಾನು ಹೇಳ್ತಾ ಇದ್ದೆ, ನಿಮ್ಮ ಮೊದಲ 2 ಸಿನಿಮಾಗಿಂತಲೂ ಈ ಸಿನಿಮಾದಲ್ಲಿ ಬಹಳ ಸಹಜವಾಗಿ ಅಭಿನಯಿಸೋದನ್ನ ಕಲ್ತ್ಕೊಂಡಿದ್ದೀರಿ ಅಂತ. ಹಾಗೆ ಸಿನಿಮಾ ಪ್ರೆಸೆಂಟೇಷನ್ ಕೂಡ ಅವ್ರ ಮೊದಲಿಂದ ಸಿನಿಮಾದಿಂದ ಸಿನಿಮಾಗೆ ತುಂಬ ಬೆಟರ್ ಆಗ್ತಾ ಹೋಗ್ತಿದೆ. ಸಿನಿಮಾ ಚೆನ್ನಾಗಿದೆ, ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸರ್. 20 days ಅಷ್ಟೇ ಸರ್. ಅಂದರೆ ಇದು ನಮಗೆ ತುಂಬ ಶಾರ್ಟ್ಸ್ ಇರಲ್ಲ, ಕಮ್ಮಿ ಶಾರ್ಟ್ಸ್ ಇರುತ್ತೆ. ಹಂಗಾಗಿ ಎಡಿಟಿಂಗ್ ತುಂಬ ಟೈಮ್ ತೊಗೊಳೋದ್ಕಿಂತನೂ ಮಾಡೋ ಟೈಮಲ್ಲಿ ಅದನ್ನು ಅಂದರೆ ಒಂದ್ಸರಿ ಎಡಿಟ್ ಮಾಡಿ ಮತ್ತೆ ಒಂದ್ಸರಿ ನೋಡಿ ತುಂಬ ಫಾಸ್ಟ್ ಅನಿಸ್ತಿದ್ಯಾ, ಲ್ಯಾಗ್ ಅನ್ನಿಸ್ತಿದ್ಯಾ, ಅಂದರೆ ತುಂಬ ಫಾಸ್ಟ್ ಅಂತಲೂ ಅನಿಸ್ಬಾರ್ದು, ತುಂಬ ಲ್ಯಾಗ್ ಅಂತಲೂ ಮಧ್ಯದಲ್ಲಿ ಅದನ್ನು ತೊಗೊಂಡೋಗೋದಿದೆಯಲ್ಲ, ಅದು ತುಂಬ ಚಾಲೆಂಜ್. ಹಂಗಾಗಿ ನಾವು ಇದು ಎಡಿಟಿಂಗಿಂತಲೂ ಎಡಿಟ್ ಮಾಡಿ ಮತ್ತೆ ಮತ್ತೆ ನೋಡಬೇಕಾಗತ್ತೆ. ನೋಡಿ ಚೆನ್ನಾಗಾಗಿರುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಶಿವರಾಜ್. ನಮಸ್ಕಾರ. ಸಂದೇಶ್ ಶೆಟ್ಟರಿಗೆ ನಮಸ್ಕಾರ. ಅವ್ರದ್ದು ಪ್ರೊಡಕ್ಷನಲ್ಲಿ ಅವ್ರ ಬ್ಯಾನರಲ್ಲಿ ನನ್ನ 2ನೇ ಸಿನಿಮಾ. ನಾನು ಆ್ಯಕ್ಚುಲಿ ಇದರಲ್ಲಿ ಮಾಡಲ್ಲ ಅಂತ ಅವ್ರ ಹತ್ರ ಹೇಳಿದ್ದೆ, ಇಲ್ಲ ಅವರೇ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಲೇಬೇಕು, ನಮ್ಮ ಗೆಳೆಯವರೆಲ್ಲರೂ ಇರಬೇಕು ಅಂತ ಕೇಳಿಕೊಂಡ್ರು. ನನಗೆ ಪೇಮೆಂಟ್ ಕೊಟ್ಟಿಲ್ಲ ಅವರು, ನಾನು ತಗೊಂಡಿಲ್ಲ. ಒಂದು ಸಮುದಾಯದ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಮಾಧ್ಯಮದವರು ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನೋಡೋಣ ಮುಂದೆ ನೋಡೋಣ. ಥ್ಯಾಂಕ್ ಯು ಕರಣ್ ಅವರೇ, ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಕೂಡ. ಅನೀಶ್ ಡಿಸೋಜ ಸರ್ ಮಾತನಾಡ್ಸೋಣ ಸರ್. ಗುಮ್ಟಿ ಕಲಾತ್ಮಕ ಸಿನಿಮಾ, ಬೇರೆ ಬೇರೆ ಊರುಗಳು ಓಡಾಟ, ನೈಜ ಘಟನೆನ ಚಿತ್ರೀಕರಣ ಮಾಡೋದು ಹೇಗೆ ಅನಿಸ್ತು? ಎಲ್ರಿಗೂ ನಮಸ್ಕಾರ. ನನಗೊಂದು ಒಳ್ಳೆ ಆಪರ್ಚುನಿಟಿ. ಸಂದೇಶ್ ನನ್ನ ಫ್ರೆಂಡ್, ಹೌದು, 2-3 ಆಪರ್ಚುನಿಟಿ ಕೊಟ್ಟಿದ್ರು, ನಾನು ಒಪ್ಕೊಂಡಿರಲಿಲ್ಲ. ಲಾಸ್ಟ್ ಇದೊಂದು ಆರ್ಟ್ ಫಿಲ್ಮ್ ಮಾಡಿಕೊಡಿ ಅನ್ಬೇಕಾದ್ರೆ ಒಂದು ಗ್ಯಾಪಲ್ಲಿ ನನ್ನ ಕೆಲಸದ ಬಿಡುವು ಟೈಮಲ್ಲಿ ಇದನ್ನು ಮಾಡಿಕೊಟ್ಟಿದ್ದೀನಿ. ನನ್ನ ಕ್ಯಾಮ್ರಾ ಮುಂದೆ ಇವರೆಲ್ಲ ಸಪೋರ್ಟ್ ಮಾಡಿದರು, ಕ್ಯಾಮ್ರಾ ಹಿಂದೆ ನಮ್ಮ ಸನತ್, ಮಿಥುನ್, ಅಭಿ ಮತ್ತು ವಿಘ್ನೇಶ್ ಶೆಟ್ಟಿ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಟೋಟಲು ಒಂದು ಸ್ವಲ್ಪ ಸ್ಪೀಡ್ ಇತ್ತು ಮೂವಿ. ಆರ್ಟ್ ಮೂವಿನೇ ಬೇರೆ, ಕಮರ್ಷಿಯಲ್ನೇ ಬೇರೆ. ಆರ್ಟ್ ಮೂವಿ ಸ್ವಲ್ಪ ಕಷ್ಟ ಆಗುತ್ತೆ, ಹೇಳ್ತಾರೆ ಎಲ್ಲ ಸುಲಭ ಅಂತ, ಕಷ್ಟ ಆಗುತ್ತೆ ಲೈಟಿಂಗ್ ಎಲ್ಲ ಇದು ಮಾಡೋದಾದರೆ. ಯಾಕಂದರೆ ಇರೋ ಬಜೆಟ್ ಒಳಗಡೆ, ಇರೋ ಒಂದು ಡೇಟ್ಸ್ ಒಳಗಡೆ ನಾವು ಮುಗಿಸ್ಕೊಡ್ಬೇಕು. ಅದು ಮುಗಿಸ್ಕೊಟ್ಟಿದ್ದೀವಿ. ಖುಷಿಯಾಗಿದೆ, ಖುಷಿ ಪಟ್ಟಿದ್ದಾರೆ ಸಂದೇಶು, ಪ್ರೊಡ್ಯೂಸರ್ ಎಲ್ಲ. ಅವ್ರು ಖುಷಿ ಪಟ್ಟರೆ ಮತ್ತು ನೀವು ಖುಷಿ ಪಟ್ಟರೆ ನಮಗೆ ಒಂದು ಖುಷಿ, ಅದು ಅದೇ ನಮ್ಮ ಪ್ರತಿಫಲ. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ಹಾಗೂ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಸಂದೇಶ್ ಶೆಟ್ಟಿ ಮಾತಾಡೋದು ಅಂದ್ರೆ ಅಷ್ಟು ನಮಗೊಂದು ಆ ಲಿಬರ್ಟಿಯಲ್ಲಿ ಶೆಟ್ರು ಅಂತೇಳಿ ಹೇಳುದು ತುಂಬಾ ಖುಷಿ ಆಯ್ತು. ಇವತ್ತು ಶೆಟ್ರನ ಮಾತು ಕೇಳಿ, ಅವರ ಮೆಚುರಿಟಿ ಲೆವೆಲ್ ಕೇಳಿ, ಇಲ್ಲದಿದ್ರೆ ಯಾವತ್ತು ನಾನು ಶೆಟ್ರು ಒಂದಷ್ಟು ಕಾಂಟ್ರವರ್ಷಿಯಲ್ ಇರೋದು, ಅಂದ್ರೆ ಇವ್ರು ಹೀಗೆ ಅಂದ್ರೆ ನಾನು ಹೀಗೆ ಅಂತ. ಸೊ ಇನ್ನೊಂದು ಅವರು ಸಿಲೆಕ್ಟ್ ಮಾಡಿದ ಸಬ್ಜೆಕ್ಟ್, ಇವಾಗ ನಾನು ಹೆಂಗೆ ಕಂಟೆಂಟ್ ಅಂತ ಹೇಳಿ ಹೇಳುವ ಫಿಲಮ್ ಅಂದ್ರೆ ನಮ್ಮ ಥಾಟ್ಗಳು. ರವಿಕೆ ಪ್ರಸಂಗದಲ್ಲಿ ಒಂದು ರವಿಕೆ ತಗೊಂಡೆ, ಅಥವಾ ಇನ್ನೊಂದು ಯಾವುದೋ ಒಂದು ಸಿನಿಮಾ ನಾವು ಹೇಳ್ತೇವೆ. ಬೇರೆ ಬೇರೆ ಎಲ್ಲಾ ಸಿನಿಮಾಗಳಲ್ಲಿ ನೋಡಿ, ಮಲಯಾಳ ಸಿನಿಮಾ ಎಸ್ಪೆಷಲಿ ನಂದು ರಿಕ್ವೆಸ್ಟ್, ಮೀಡಿಯಾ, ಡಿಜಿಟಲ್ ಮೀಡಿಯಾ ಅಂಡ್ ಎಲ್ಲರಿಗೂ, ನಾವು ಕನ್ನಡ ಸಿನಿಮಾ ಚಿತ್ರರಂಗ ICU ಅಲ್ಲಿದೆ ಅಂಡ್ ನಾವು ಕಷ್ಟದಲ್ಲಿದ್ದೀವಿ, ಇದೆಲ್ಲ ಹೇಳಲಿಕ್ಕೆ ಅಂದ್ರೆ ಇದರ ಒಂದು ಅಭಿಯಾನ ಶುರು ಮಾಡಿದೀವಿ. ಇನ್ಫ್ಯಾಕ್ಟ್ ಹೇಳೋದಿದ್ರೆ ನಾನು ಮತ್ತೆ ಪಾವನ, ನನ್ನ ವೈಫ್ ಇದ್ರೂ ಒಂದಷ್ಟು ಜನಗಳು ನಾವು ಸೇರಿ ಇದರ ಬಗ್ಗೆ ಒಂದು ಅಭಿಯಾನ ಶುರು ಮಾಡಿದೀವಿ, ಒಂದು ಆರ್ಗನೈಸೇಷನ್ ಬಿಲ್ಡಪ್ ಮಾಡ್ತಾ ಇದ್ದೀವಿ. ಅಂಡ್ ಥ್ಯಾಂಕ್ಸ್ ಅ ಲಾಟ್. ನಾನೊಂದು 2-3 ನಿಮಿಷ ಮಾತಾಡ್ತೇನೆ ಇದ್ರ ಬಗ್ಗೆ. ಫಸ್ಟ್ ಅಫ್ಕೋರ್ಸ್ ನಂಗೆ ಗೊತ್ತಿರ್ಲಿಲ್ಲ, ಗೆಸ್ಟ್ ನಾನು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದೆ ಅಂಡ್ ಆಲ್ ದ ವೆರಿ ಬೆಸ್ಟ್. ಅಂದ್ರೆ ಆ ಕಂಟೆಂಟ್ ಸಿನಿಮಾಕ್ಕೆ ಯಾವತ್ತೂ ಅಷ್ಟೇ ನಾನು ಹೇಳ್ತಾ ಇರೋದು, ಯಾವತ್ತು ನನ್ನ ಲೈಫ್ ಅಲ್ಲಿ ಕಂಟೆಂಟ್ ಸಿನಿಮಾ, ಈ ಆಫ್ ಬೀಟ್ ಸಿನಿಮಾ, ಪ್ಯಾರಲಲ್ ಸಿನಿಮಾ ಅಂತ ಈ ತರ ತುಂಬಾ ಇಷ್ಟಪಟ್ಟವನು, ಹಾಗೂ ಅದನ್ನೇ ಮಾಡಬೇಕು ಅಂತ. ಆದ್ರೆ ಈಗ ತುಂಬಾ ಎಕ್ಸ್ಪೋಜರ್ ಇದೆ. ನಾನು ಗುಮ್ಟಿ ತಂಡಕ್ಕೂ ಹೇಳ್ತಾ ಇರೋದು, ಈಗ ಕಂಟೆಂಟ್ ಸಿನಿಮಾಕ್ಕೂ ಈಗ ಬಜೆಟ್ ಅಲ್ಲ ಸರ್. ನನ್ನ ಪ್ರಕಾರ ಅದು ಲೋ ಬಜೆಟ್ ಹೈ ಬಜೆಟ್ ಅಂತ ಸಿನಿಮಾನೇ ಅಲ್ಲ ಸರ್.
ಯಾವುದೇ ಲೋ ಬಜೆಟ್ ಸಿನಿಮಾ ಹೈ ಬಜೆಟ್ ಸಿನಿಮಾ ಇರಲಿ ಸರ್, ಆಡಿಯನ್ಸ್ಗೆ ಟಿಕೆಟ್ ರೇಟ್ ಒಂದೇ. ಅದು ಸೂಪರ್ ಸ್ಟಾರ್ ಸಿನಿಮಾ ಇದ್ರೂ ಟಿಕೆಟ್ ರೇಟ್ ಒಂದೇ, ಅದು ಹೊಸಬ್ರ ಸಿನಿಮಾ ಆದ್ರೂ ಟಿಕೆಟ್ ರೇಟ್ ಒಂದೇ. OTT ಅಲ್ಲಿ ಎಲ್ಲರ ಸಿನಿಮಾಕ್ಕೂ ಒಂದೇ. ಆದ ಕಾರಣ ನಾನು ಹೇಳುದು, ದೇರ್ ಇಸ್ ನೋ ಹೈ ಬಜೆಟ್ ಲೋ ಬಜೆಟ್. ಕಂಟೆಂಟ್ ಓರಿಯೆಂಟೆಡ್ ನಾವು ಅದನ್ನು ಹೇಗೆ ಮಾಡ್ತೀವಿ ಅಂತ. ಈಗಂತೂ ತುಂಬಾ ಎಕ್ಸ್ಪೋಜರ್ ಇದೆ, ಫೆಸ್ಟಿವಲ್ಸ್ಗೆ ಕಳಿಸಬಹುದು ಅಂಡ್ ತುಂಬಾ ರೆಕಾಗ್ನಿಷನ್ ಸಿಗುತ್ತೆ. ಆದ ಕಾರಣ ಒಳ್ಳೆ ರೀತಿಯಲ್ಲಿ ಸಿನಿಮಾವನ್ನು ಪ್ರಮೋಟ್ ಮಾಡಿ, ಒಳ್ಳೆ ರೀತಿಯಲ್ಲಿ ಮೀಡಿಯಾ ಮಿತ್ರರು ನೀವು ಸಹಾಯ ಮಾಡಿ ಇದನ್ನ ಜನರಿಗೆ ತಲುಪಿಸೋಣ, ಎಲ್ಲಾ ಕಡೆಗೆ ತಲುಪಿಸೋಣ. ಅಂದ್ರೆ ಆ ಸಿನಿಮಾ ಸದ್ದು ಮಾಡಿದ್ರೆ ಬೇರೆ 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 ರೀತಿಯಲ್ಲಿ ಅದು ಬಿಸ್ನೆಸ್ ಆಗುತ್ತೆ, ಹಾಗೆ ಪ್ರೊಡ್ಯೂಸರ್ಗೆ ಅಥವಾ ಪ್ರೊಡಕ್ಷನ್ ಹೌಸ್ಗೆ ಒಂದು ದುಡ್ಡು ಬರುತ್ತೆ. ಇಲ್ಲದಿದ್ರೆ ತುಂಬಾ ಕಷ್ಟ. ನಾವು ಏನ್ ಮಾಡ್ತೀವಿ ಇವಾಗ, ಅದೇ ಟಾಪಿಕ್ಗೆ ಬಂದ್ರೆ ಕನ್ನಡ ಸಿನಿಮಾ ಚಿತ್ರರಂಗ ICU ಅಲ್ಲಿದೆ, ಜನ ಬರ್ತಾ ಇಲ್ಲ ಅಂತ. ಇದಕ್ಕೆ ಕಾರಣ ನಾವೇನೆ ಸರ್, 100% ಹೇಳ್ತಾ ಇದ್ದೀನಿ. ಅಭಿಯಾನ ಆಗ್ಬೇಕಾಗಿರ್ತಕ್ಕಂಥದ್ದು ಸಣ್ಣ ಸಿನಿಮಾಗಳಿಂದಾನು ಹೌದು. ಅಟ್ ದ ಸೇಮ್ ಟೈಮ್ ಈಗ ಅವರನ್ನು ಅಂತ ನೀವು ಅವರಿಂದ ಅಭಿಯಾನ ಶುರು ಮಾಡಿದ್ರೆ ಅದು ಒಂದು ಲೆವೆಲ್ ರೀಚ್ ಆಗುತ್ತೆ. ಇಲ್ಲ ಸರ್, ಅದಕ್ಕೆ ಅಂದ್ರೆ ಎಷ್ಟೇ ಅಭಿಯಾನ ಮಾಡಿದ್ರು ಇಲ್ಲ ಅವ್ರನ್ನ ಟಚ್ ಮಾಡ್ಬೇಕು ಅಂತ ಟ್ರೈ ಮಾಡ್ತೇವೆ. ಯಾರು ಅವರ PR ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ಅವ್ರು ಡೇಟ್ಸೇ ಕೊಡಲ್ಲ ಸರ್. ಇದನ್ನು ನಾವು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು. ಬಿಕಾಸ್ ಇವಾಗನು ಹೇಳ್ತಾ ಇದ್ದೀನಿ ಸರ್, ಒಂದು ಪೈರೇಸಿ. ನಾನು CM ಆಫ್ ಕರ್ನಾಟಕ ನಮ್ಮ ಸಿದ್ದರಾಮಯ್ಯ ಸರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಟ್ವಿಟರ್ ಇರ್ಲಿ, ಫೇಸ್ಬುಕ್ ಇರ್ಲಿ, ಮೇಲ್ ಇರ್ಲಿ ಸರ್. ಸಿನಿಮಾ ಒಂದು ಪೈರೇಸಿ ಎಷ್ಟು ದೊಡ್ಡ ಇಶ್ಯೂ ಸರ್. ವೈರಸ್ ಎಲ್ಲ ಸೆಕೆಂಡರಿ ಸರ್, ಅವರು ಸಾಲ್ವ್ ಮಾಡಕ್ಕಾಗಲ್ಲ ಸರ್. ಸೆಕೆಂಡರಿ ಅಲ್ಲ ಸರ್, ಸೆಕೆಂಡರಿ ಅಲ್ಲ, ಇದುವೇ ತಪ್ಪು. ಸಾಕಷ್ಟು ವಿಚಾರಗಳಿದಾವೆ ಸರ್. ಒಂದ್ ನಿಮಿಷ ಸರ್, ಇಲ್ಲ ಒಂದ್ ನಿಮಿಷ ಸರ್. ಈ ಪೈರಸಿ ಕಾನ್ಸೆಪ್ಟ್ ಅಲ್ಲ ಈಗ ಹೋಯ್ತು, ಮೈನ್ ಸೆಟ್ ಜನ ಬರ್ಬೇಕು ಈಗ ಪೈರಸಿಗೆ. ಸರ್ ಪೈರಸಿ ಹೆಂಗ್ ಹೇಳ್ತೀರಿ ಸರ್? ಸಿನಿಮಾ ಕಾನ್ಸೆಪ್ಟ್ ಹೋಯ್ತು ಅಂತ, ಸಿನಿಮಾ ಬಂದ ನೆಕ್ಸ್ಟ್ ಡೇ ಸರ್ ಯಾವ್ದೋ OTT ಪ್ಲಾಟ್ಫಾರ್ಮ್ ಅಲ್ಲಿ ಇರುತ್ತೆ. ಸ್ಟಾರ್ ಸಿನಿಮಾಗಳು ಸ್ವಲ್ಪ ಇವ್ರು ಕಾಣಿಸ್ತಿಲ್ಲ, ಒಂದ್ ಸ್ವಲ್ಪ ಹೊತ್ತು ಹೌದು. ಸರ್ ಹೈಟ್ ಇರೋರು ಸ್ವಲ್ಪ ಎಡ್ಜಿಗೆ ಬನ್ನಿ. ಮೇಡಮ್ ನೀವು ಒಳಗಡೆ ಹೋಗಿ ಸ್ವಲ್ಪ. ನೋಡಿ ಕ್ಲೋಸ್ ಆಗಿ ಎಲ್ಲರಿಗೂ ಕೂಡ ಗುಮ್ಟಿ ಚಿತ್ರತಂಡ ಒಂದು